ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ನೋಡಲಿರುವ ಮೂವಿ 2015ರಲ್ಲಿ ರಿಲೀಸ್ ಆಗಿದ್ದ ಜಿ ಫಾರ್ ಜಕಾರಿಯಾ. ಇದೊಂದು ಸಖತ್ತಾಗಿರುವ ಸೂಪರ್ ಆಗಿರುವ ಒಂದು ಸೈನ್ಸ್ ಫಿಕ್ಷನ್ ಮೂವಿ. ಸೊ ಸ್ಕಿಪ್ ಮಾಡದೆ ಫುಲ್ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಮೂವಿ ಕಾನ್ಸೆಪ್ಟ್ ವಿಚಿತ್ರವಾಗಿರುತ್ತೆ. ಖಂಡಿತ ನೀವು ಎಲ್ಲರೂ ಎಂಜಾಯ್ ಮಾಡ್ತೀರಾ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಖಾಲಿಯಾಗಿರುವ ಒಂದು ಟೌನ್ ಅನ್ನ ತೋರಿಸ್ತಾರೆ. ಈ ಟೌನ್ ಮಾತ್ರ ಖಾಲಿಯಾಗಿಲ್ಲ, ಇಡೀ ಪ್ರಪಂಚದಲ್ಲಿ ತುಂಬಾ ಟೌನ್ಗಳು ಈ ರೀತಿನೇ ಖಾಲಿಯಾಗಿರ್ತಿದೆ. ಯಾಕೆಂದ್ರೆ ಒಂದು ದೊಡ್ಡ ನ್ಯಾಚುರಲ್ ಡಿಸಾಸ್ಟರ್ ಉಂಟಾಗಿದ್ರಿಂದ, ತುಂಬಾನೇ ರೇಡಿಯೇಷನ್ ಅಫೆಕ್ಟ್ ಆಗಿದ್ರಿಂದ ಮನುಷ್ಯರು ಎಲ್ಲರೂ ನಾಶವಾಗ್ಬಿಟ್ಟಿದ್ದಾರೆ. ಇಡೀ ಮಾನವ ಜನಾಂಗವೇ ಹಾಳೋಗಿ ಭೂಮಿನೇ ಖಾಲಿ ಆಗ್ಬಿಟ್ಟಿದೆ. ಅಂದ್ರೆ ಎಲ್ಲರೂ ನಾಶವಾಗ್ಬಿಟ್ರ ಅಂತ ಕೇಳಿದ್ರೆ ಹಾಗೆಲ್ಲ ಇಲ್ಲ. ಈ ಖಾಲಿಯಾಗಿರುವ ಭೂಮಿಯಲ್ಲಿ ಒಬ್ಬಳು ಮಾತ್ರ ಜೀವಂತವಾಗಿರ್ತಿದ್ದಾಳೆ. ಆ ಹುಡುಗಿ ಬೇರೆ ಯಾರು ಇಲ್ಲ, ನಮ್ಮ ಮೂವಿಯ ಹೀರೋಯಿನ್. ಯಾಕೆ ಇವಳು ಮಾತ್ರ ಸತ್ತಿಲ್ಲ, ಜೀವಂತವಾಗಿರ್ತಿದ್ದಾಳೆ ಅಂತ ನೀವು ಕೇಳಿದ್ರೆ, ನಮ್ಮ ಹೀರೋಯಿನ್ ಇರ್ತಾ ಇರುವ ಜಾಗದಲ್ಲಿ ರೇಡಿಯೇಷನ್ ಅಫೆಕ್ಟ್ ಮಾಡೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ಬಿಟ್ಟಿದೆ. ಆದ್ರಿಂದ ನಮ್ಮ ಹೀರೋಯಿನ್ ಮಾತ್ರ ಹೇಗೋ ಜೀವಂತವಾಗಿ ತಪ್ಪಿಸ್ಕೊಬಿಟ್ಟಿದ್ದಾಳೆ. ಸೊ ಇವಾಗ ನಮ್ಮ ಹೀರೋಯಿನ್ ಖಾಲಿಯಾಗಿರುವ ಒಂದು ಟೌನ್ ನಲ್ಲಿ, ಅಂದ್ರೆ ಮನುಷ್ಯರೇ ಇಲ್ಲದೆ ಇರುವ ಒಂದು ಊರಿನಲ್ಲಿ ತಿನ್ನೋದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹುಡುಕಾಡಿ ಅಂತಹ ವಿಷಯಗಳನ್ನ ತಗೊಂಡೇನೆ ನಮ್ಮ ಹೀರೋಯಿನ್ ತಿಂದು ಯೂಸ್ ಮಾಡಿ ಇಷ್ಟು ದಿನಗಳಾಗಿ ಬದುಕಿ ಬರ್ತಿದ್ದಾಳೆ. ಹಾಗೇನೆ ಒಂದು ದಿನ ನಮ್ಮ ಹೀರೋಯಿನ್ ರೇಡಿಯೇಷನ್ ಸೂಟ್ ಅನ್ನೆಲ್ಲ ಹಾಕೊಂಡು ಆ ಟೌನ್ ಅಲ್ಲಿ ಇರ್ತಾ ಇರುವ ಒಂದು ಸೂಪರ್ ಮಾರ್ಕೆಟ್ ಇನ ಲಾಕ್ ಅನ್ನು ಹೊಡೆದಾಕೊಂಡು ಒಳಗಡೆ ಹೋಗಿ ಒಳಗಡೆ ಸಿಗುವ ಥಿಂಗ್ಸ್ ಎಲ್ಲವನ್ನು ತಗೊಂಡು ಹೊರಗಡೆ ಬಂದ್ಬಿಡ್ತಾಳೆ. ಇವಳನ್ನ ಕೇಳೋದಕ್ಕೆ ಯಾರುವೇ ಇಲ್ಲ. ಆಕ್ಚುಲಿ ಇವಾಗ ಯಾಕೆ ನಮ್ಮ ಹೀರೋಯಿನ್ ರೇಡಿಯೇಷನ್ ಸೂಟ್ ಅನ್ನ ಹಾಕೊಂಡಿದ್ದಾಳೆ ಅಂದ್ರೆ, ರೇಡಿಯೇಷನ್ ಇರ್ತಾ ಇರುವ ಜಾಗಗಳಿಗೆ ಬಂದೇನೆ ಅಲ್ಲಿ ಸಿಗುವ ಥಿಂಗ್ಸ್ ಅನ್ನ ತಗೊಂಡು ನಂತರ ಮತ್ತೆ ರಿಟರ್ನ್ ರೇಡಿಯೇಷನ್ ಇಲ್ದೇ ಇರುವ ಜಾಗಕ್ಕೆ ಬಂದು ಸೇರ್ಕೋತಾಳೆ. ಯಾಕೆಂದ್ರೆ ಇಷ್ಟು ದಿನಗಳಾಗಿ ರೇಡಿಯೇಷನ್ ಇಲ್ದೇ ಇರುವ ಜಾಗಗಳಲ್ಲಿ ಸಿಕ್ಕಿದ ಥಿಂಗ್ಸ್ ಎಲ್ಲವನ್ನು ಯೂಸ್ ಮಾಡಿ ಖಾಲಿ ಮಾಡ್ಬಿಟ್ಟಿದ್ದಾಳೆ. ಆದ್ರಿಂದ ಇವಾಗ ರೇಡಿಯೇಷನ್ ಸೂಟ್ ಅನ್ನ ಹಾಕೊಂಡು ರೇಡಿಯೇಷನ್ ಇರ್ತಾ ಇರುವ ಜಾಗಕ್ಕೆ ಹೋಗಿ ಸೂಪರ್ ಮಾರ್ಕೆಟ್ ಅನ್ನ ಹೊಡೆದು ಅಲ್ಲಿ ಸಿಗುವ ಥಿಂಗ್ಸ್ ಅನ್ನ ತಗೊಂಡು ರಿಟರ್ನ್ ಇವಾಗ ಅವಳ ಮನೆಗೆ ಹೋಗ್ತಿದ್ದಾಳೆ. ಇವಳ ಮನೆ ಒಂದು ಬೆಟ್ಟದ ಟಾಪ್ ಮೇಲೆ ಇರ್ತಿದೆ ಅನ್ಸುತ್ತೆ. ಅಲ್ಲಿಗೆ ಬರ್ತಿರ್ತಾಳೆ. ಅಲ್ಲಿಗೆ ಬಂದಿದ ತಕ್ಷಣ ಇವಳು ಹಾಕೊಂಡಿರುವ ರೇಡಿಯೇಷನ್ ಸೂಟ್ ಎಲ್ಲವನ್ನು ಬಿಚ್ಚಿಟ್ಬಿಟ್ಟು ಜೋರಾಗಿ ಹೊಸರಾಡ್ಕೋಬಿಟ್ಟು ನಂತರ ಅವಳ ಮನೆ ಒಳಗಡೆ ಹೋಗ್ತಾಳೆ. ಒಳಗಡೆ ಬಂದಿದ್ದ ತಕ್ಷಣ ಇವಳ ಮೈ ಮೇಲೆ ಏನಾದ್ರೂ ರೇಡಿಯೋ ಆಕ್ಟಿವ್ ಇರ್ತಿದ್ರೆ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ಳೋಣ ಅಂತ ಚೆನ್ನಾಗಿ ಉಜ್ಜಿ ಸ್ನಾನವನ್ನ ಮಾಡ್ಕೋಬಿಟ್ಟು ಅವತ್ತು ರಾತ್ರಿ ಬೆಡ್ ಮೇಲೆ ಮಲಗಿ ನಿದ್ದೆಯನ್ನ ಮಾಡ್ತಿರ್ತಾಳೆ. ಇವಳು ಮಾತ್ರ ಲೋನ್ಲಿ ಆಗಿ ಇರ್ತಿದ್ದಾಳೆ ಅಂತ ನೋಡಿದ್ರೆ ಒಂದು ನಾಯಿ ಮರಿ ಕೂಡ ಅವಳ ಜೊತೆಗೆ ಇರುತ್ತೆ. ಇವಳು ಒಬ್ಳು ಮಾತ್ರ ಲೋನ್ಲಿ ಆಗಿ ಇರ್ತಾ ಇರೋದ್ರಿಂದ ಇವಳ ಲೈಫ್ ತುಂಬಾನೇ ಬೋರಿಂಗ್ ಆಗಿ ಹೋಗ್ತಿರುತ್ತೆ. ಡೈಲಿ ತಿಂತಾಳೆ, ನಿದ್ದೆ ಮಾಡ್ತಾಳೆ. ನಂತರ ಇವಳ ಮನೆ ಪಕ್ಕದಲ್ಲಿ ಇರ್ತಾ ಇರುವ ಲ್ಯಾಂಡ್ ಅಲ್ಲಿ ವ್ಯವಸಾಯ ಮಾಡಿ ಅದರ ಮುಖಾಂತರ ಬರುವ ವೆಜಿಟೇಬಲ್ಸ್ ಥಿಂಗ್ಸ್ ಅಂತ ಎಲ್ಲವನ್ನು ಅಡಿಗೆ ಮಾಡಿ ತಿನ್ಕೊತಿರ್ತಾಳೆ. ಆಕ್ಚುಲಿ ನಮ್ಮ ಹೀರೋಯಿನ್ ಅವಳ ಮನೆ ಒಂದು ಸೆಂಟರ್ ಆಫ್ ದಿ ಫಾರೆಸ್ಟ್ ಇನ ಟಾಪ್ ಬೆಟ್ಟದ ಮೇಲೆ ಇರ್ತಾ ಇರೋದ್ರಿಂದಾನೆ ಆ ರೇಡಿಯೇಷನ್ ಎಫೆಕ್ಟ್ ಆ ಜಾಗದಲ್ಲಿ ಇರ್ತಿಲ್ಲ. ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದಿದ್ದ ನಮ್ಮ ಹೀರೋಯಿನ್ ಅವಳ ಮನೆ ಪಕ್ಕದಲ್ಲಿ ಇರ್ತಾ ಇರುವ ಕಾಡಿನ ಒಳಗಡೆ ಒಂದು ಟ್ರಾಪ್ ಅನ್ನು ಸೆಟ್ ಮಾಡಿಟ್ಟಿರ್ತಾಳೆ. ಆ ಟ್ರಾಪ್ ಅಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಅನಿಮಲ್ ಸಿಗಾಕೊಂಡ್ರೆ ಅದನ್ನ ಸುಟ್ಟು ಬೇಯಿಸಿ ತಿನ್ನೋಣ ಅಂತಾನೆ ಆ ಟ್ರಾಪ್ ಅನ್ನು ಸೆಟ್ ಮಾಡಿಟ್ಟಿರ್ತಾಳೆ. ಅದನ್ನ ಇವಾಗ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಯಾವ್ದೋ ಒಂದು ಅನಿಮಲ್ ಸಿಗಾಕೊಂಡು ತುಂಬಾ ಹೊತ್ತಿಂದ ಕಷ್ಟಪಟ್ಬಿಟ್ಟು ನಂತರ ಆ ಟ್ರಾಪ್ ಇಂದ ಎಸ್ಕೇಪ್ ಆಗಿ ಎಲ್ಲಿಗೆ ಹೋಗ್ಬಿಟ್ಟಿದೆ. ಸೊ ಇದನ್ನ ಇವಾಗ ನಮ್ಮ ಹೀರೋಯಿನ್ ನೋಡಿದ ತಕ್ಷಣವೇ ಇಲ್ಲ, ಖಂಡಿತ ಇದನ್ನ ನಾವು ಬಿಡ್ಲೇಬಾರ್ದು ಅಂತ ಯೋಚನೆ ಮಾಡಿ ಆ ಟ್ರಾಪ್ ಅಲ್ಲಿ ಆ ಅನಿಮಲಿನ ಒಂದು ಚಿಕ್ಕ ಫ್ಲೆಶ್ ಇರುತ್ತೆ, ಅಂದ್ರೆ ಚರ್ಮ, ಅದನ್ನ ತೆಗೆದು ನಾಯಿಗೆ ಸ್ಮೆಲ್ ಮಾಡೋದಕ್ಕೆ ಕೊಟ್ಟು ತಪ್ಪಿಸ್ಕೊಂಡು ಹೋಗಿದ್ದ ಸಣ್ಣ ಪುಟ್ಟ ಅನಿಮಲ್ ಅನ್ನು ಹುಡುಕಿ ಕಂಡು ಹಿಡಿಯೋದಕ್ಕೆ ಹೇಳ್ತಾಳೆ. ಅದೇ ತರ ನಾಯಿ ಕೂಡ ಸ್ಮೆಲ್ ಮಾಡ್ಬಿಟ್ಟು ಆ ಅನಿಮಲ್ ಯಾವ ಕಡೆ ಹೋಗಿರುತ್ತೋ ಅದನ್ನ ಫಾಲೋ ಮಾಡಿ ಓಡಿ ಹೋಗುತ್ತೆ. ನಮ್ಮ ಹೀರೋಯಿನ್ ಆ ನಾಯಿಯ ಹಿಂದೆನೆ ಹೋಗ್ತಿರ್ತಾಳೆ. ಆ ರೀತಿ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಂದು ಗಾಡಿ ನಿಂತಿರುತ್ತೆ. ಏನಿದು ಗಾಡಿ ಅಂತ ಅದರ ಹತ್ರ ಹೋಗಿ ನೋಡ್ತಿರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ ಸಾಕ್ತಾ ಇರುವ ನಾಯಿ ಯಾರನ್ನು ದೂರದಲ್ಲಿ ನೋಡಿರೋ ರೀತಿ ಬಗಳ್ಕೊಂಡು ಹೆದರಿ ಹಿಂದೆನೆ ಓಡಿ ಬಂದ್ಬಿಡುತ್ತೆ. ಇದನ್ನು ನೋಡಿ ಗಾಬರಿಯಾಗಿದೆ ನಮ್ಮ ಹೀರೋಯಿನ್ ಆ ನಾಯಿಯನ್ನ ಕರ್ಕೊಂಡು ಅಲ್ಲೇ ಇರುವ ಒಂದು ಪೊದೆ ಒಳಗಡೆ ಹೌಸಿ ಅಲ್ಲಿಗೆ ಯಾರು ಬರ್ತಿದ್ದಾರೆ ಅಂತ ವಾಚ್ ಮಾಡ್ತಿರ್ತಾಳೆ. ಅಲ್ಲಿಗೆ ಯಾರು ಬರೋದು ಅಂತ ನೋಡಿದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಒಂದು ದೊಡ್ಡ ರೇಡಿಯೇಷನ್ ಸೂಟ್ ಅನ್ನು ಹಾಕೊಂಡು ನಿಧಾನಕ್ಕೆ ಆ ಗಾಡಿ ಹತ್ರ ಬಂದು ನಂತರ ಆ ಗಾಡಿಯನ್ನ ಎಳ್ಕೊಂಡು ನಡೆಯೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಆ ವ್ಯಕ್ತಿ ಆ ಗಾಡಿಯನ್ನ ಸ್ವಲ್ಪ ದೂರ ಎಳೆದು ಹೋಗ್ತಿರ್ಬೇಕಾದ್ರೆ ಅವರಿಗೇನೆ ಗೊತ್ತಾಗದೆ ನಮ್ಮ ಹೀರೋಯಿನ್ ಅವರನ್ನ ಹಿಂದೆಯಿಂದ ಫಾಲೋ ಮಾಡಿ ಹೋಗ್ತಿರ್ತಾಳೆ. ಅದೇ ತರ ಸ್ವಲ್ಪ ದೂರ ಹೋಗಿದ್ದ ವ್ಯಕ್ತಿ ಸಡನ್ ಆಗಿ ಒಂದು ಜಾಗದಲ್ಲಿ ಗಾಡಿಯನ್ನ ಸ್ಟಾಪ್ ಮಾಡ್ಬಿಟ್ಟು ಅವರು ಹಾಕೊಂಡಿರುವ ರೇಡಿಯೇಷನ್ ಸೂಟ್ ಎಲ್ಲವನ್ನು ಬಿಚ್ಚಿ ಎಸೆದು ಬಿಟ್ಟು ಆಕಾಶವನ್ನ ನೋಡಿ ಜೋರಾಗಿ ಕಿರ್ಚ್ಕೊಂಡು ತುಂಬಾನೇ ಎಮೋಷನಲ್ ಆಗಿ ಅಳ್ತಿರ್ತಾನೆ. ಇವು ಎಲ್ಲವನ್ನು ನಮ್ಮ ಹೀರೋಯಿನ್ ಹೌಸಿದ್ದು ನೋಡ್ತಾನೆ ಇರ್ತಾಳೆ. ಹಾಗಿರ್ಬೇಕಾದ್ರೆ ಆ ವ್ಯಕ್ತಿ ಅವನ ಮೇಲಿರುವ ಬಟ್ಟೆ ಎಲ್ಲವನ್ನು ಬಿಚ್ಚಾಕ್ಬಿಟ್ಟು ಆ ಕಾಡಿನ ಒಳಗಡೆನೆ ಒಂದು ವಾಟರ್ ಫಾಲ್ಸ್ ಇರುತ್ತೆ, ಅಲ್ಲಿಗೆ ಹೋಗಿ ಜಿಗ್ದು ಸ್ನಾನವನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಅವನು ಜಾಲಿಯಾಗಿ ಸ್ನಾನವನ್ನ ಮಾಡ್ತಿರ್ಬೇಕಾದ್ರೆ ಇದನ್ನು ನೋಡಿ ಗಾಬರಿಯಾಗಿದೆ ನಮ್ಮ ಹೀರೋಯಿನ್ ತಕ್ಷಣವೇ ಅಲ್ಲಿಗೆ ಹೋಗಿ ಆ ವ್ಯಕ್ತಿ ಹತ್ರ ಇಲ್ಲ ಇದ್ರಲ್ಲಿ ನೀವು ಸ್ನಾನ ಮಾಡಬೇಡಿ, ಬೇಗನೆ ತಕ್ಷಣವೇ ಹೊರಗಡೆ ಬನ್ನಿ, ಬೇಗ ಬನ್ನಿ ಅಂತ ಕಿರ್ಚ್ಕೊತಿರ್ತಾಳೆ. ತಕ್ಷಣವೇ ಏನು ಸದಾಗ್ತಿದ್ದಿಲ್ಲ ಅಂತ ಆ ವ್ಯಕ್ತಿ ಕೈಗೆ ಗನ್ನನ್ನು ತಗೊಂಡು ಹಿಂದೆ ತಿರುಗಿ ಪಾಯಿಂಟ್ ಅನ್ನ ಮಾಡ್ತಾನೆ. ನಮ್ಮ ಹೀರೋಯಿನ್ ಅನ್ನು ನೋಡಿ ಹೆದರಿ ನನ್ನ ಹತ್ರ ಬರಬೇಡ, ನಾನು ಶೂಟ್ ಮಾಡ್ಬಿಡ್ತೇನೆ, ನೀನು ಮಾತ್ರವೇ ಇಲ್ಲಿಗೆ ಬಂದಿದ್ಯಾ ಇಲ್ಲ ನಿನ್ನ ಗ್ರೂಪ್ ಜೊತೆ ಬಂದಿದ್ಯಾ, ನಿಜವಾಗ್ಲೂ ನನ್ನ ರೇಡಿಯೇಷನ್ ಏನು ಅಫೆಕ್ಟ್ ಮಾಡ್ತಿಲ್ಲ, ನಾನು ನಾರ್ಮಲ್ ಆಗಿ ಇರ್ತಿದ್ದೀನಿ, ನನ್ನನ್ನ ಸಾಯಿಸೋಕೆ ನೋಡಿದ್ರೆ ಅಷ್ಟೇ ನೋಡ್ಕೊಳ್ಳಿ ಅಂತ ಹೇಳಿ ನಮ್ಮ ಹೀರೋಯಿನ್ ಗೆ ಗನ್ ಇಂದ ಪಾಯಿಂಟ್ ಮಾಡಿ ಹೆದರ್ಸ್ತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿರುವ ಗನ್ ಅನ್ನ ಕೆಳಗಡೆ ಇಟ್ಬಿಟ್ಟು ಇಲ್ಲಿ ನೋಡಿ ನಾನು ಒಬ್ಬಳೇನೆ ಬಂದಿರೋದು, ನನ್ನ ಜೊತೆ ಯಾರುವೇ ಇಲ್ಲ, ತಕ್ಷಣವೇ ನೀವು ಈ ನೀರನ್ನ ಬಿಟ್ಟು ಹೊರಗಡೆ ಬರಲೇಬೇಕು, ಯಾಕೆಂದ್ರೆ ವಾಟರ್ ಫಾಲ್ಸ್ ಅಲ್ಲಿ ಬೀಳ್ತಾ ಇರುವ ನೀರು ರೇಡಿಯೋ ಆಕ್ಟಿವ್ ಆಗಿರುವ ಜಾಗದಿಂದಾನೇ ಬರ್ತಿದೆ, ಆದ್ರೆ ನ್ಯೂಕ್ಲಿಯರ್ ರೇಡಿಯೇಷನ್ ಇಂದ ಅಫೆಕ್ಟ್ ಆಗಿರುವ ನೀರು, ಇದರಲ್ಲಿ ನೀವು ಸ್ನಾನ ಮಾಡಿದ್ರೆ ಅಷ್ಟೇ ನಿಮಗೂ ಅದರಿಂದ ಅಫೆಕ್ಟ್ ಆಗ್ಬಿಡುತ್ತೆ ಅಂತ ಅವಳು ಹೇಳ್ಬೇಕಾದ್ರೆ ತಕ್ಷಣವೇ ಇದನ್ನ ಕೇಳಿ ಗಾಬರಿಯಾಗಿದ್ದ ವ್ಯಕ್ತಿ ಆ ನೀರನ್ನ ಬಿಟ್ಟು ಬೇಗ ಮೇಲ್ಗಡೆ ಬರ್ತಾನೆ.
ರೇಡಿಯೇಷನ್ ಡಿಟೆಕ್ಟರ್ ಮೆಷಿನ್ ಒಂದನ್ನ ಇಟ್ಟಿರ್ತಾನೆ. ಅದನ್ನ ತೆಗೆದು ಅವನ ಮೈಯನ್ನ ಸ್ಕ್ಯಾನ್ ಮಾಡಿ ನೋಡ್ತಾನೆ. ಟೆಂಪರೇಚರ್ ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಇವನಿಗೆ ತುಂಬಾನೇ ಶಾಕ್ ಆಗುತ್ತೆ. ಆ ನೀರಿಗೆ ಬಿದ್ದು ಇವನು ಸ್ನಾನ ಮಾಡಿದ್ರಿಂದ ಇವನ ಮೇಲೆ ರೇಡಿಯೋ ಆಕ್ಟಿವ್ ಜಾಸ್ತಿ ಆಗ್ಬಿಟ್ಟಿದೆ. ತಕ್ಷಣವೇ ಹುಷಾರ್ ತಪ್ಪಿ ಹೋಗುತ್ತೆ, ವಾಮಿಟ್ ಎಲ್ಲ ಮಾಡ್ಕೊತಾನೆ. ಅದರ ನಂತರ ಇವನು ಮಡಗಿರುವ ಗಾಡಿಯಲ್ಲಿ ಒಂದು ಇಂಜೆಕ್ಷನ್ ಅನ್ನ ಇಟ್ಟಿರ್ತಾನೆ. ಅದನ್ನ ತಗೊಂಡು ಅವನ ಮೈಗೆ ಹಾಕೊಳ್ಳೋಣ ಅಂತ ಅವನು ಟ್ರೈ ಮಾಡ್ಬೇಕಾದ್ರೆ ಅವನಿಂದ ಅವನ ಕೈಯು ಕಾಲುಗಳನ್ನ ಅಲ್ಲೋಡ್ಸೋದಕ್ಕೆ ಆಗದೆ ಇರೋ ರೀತಿ ಆಗ್ಬಿಡುತ್ತೆ. ನಮ್ಮ ಹೀರೋಯಿನ್ವೆ ಇವು ಎಲ್ಲವನ್ನು ದೂರದಿಂದ ನೋಡ್ತಿರ್ತಾಳೆ. ಯಾಕೆಂದ್ರೆ ಅವನ ಕೈಯಲ್ಲಿ ಗನ್ ಇರೋದನ್ನ ನೋಡಿ ಅವನ ಪಕ್ಕಕ್ಕೆ ಬರೋದಕ್ಕೆ ಹೆದರ್ಕೋತಿರ್ತಾಳೆ. ಆವಾಗ ಆ ವ್ಯಕ್ತಿ ಏನಕ್ಕಾಗಿ ನನ್ನನ್ನು ನೋಡಿ ನೀನು ಹೆದರ್ಕೋತಿದ್ಯಾ, ನನಗೆ ನಿನ್ನ ಹೆಲ್ಪ್ ಬೇಕಾಗಿದೆ, ಇಲ್ಲಿ ನೋಡು ಗನ್ನನ್ನ ಕೂಡ ನಾನು ದೂರ ಬಿಸಾಕ್ ಬಿಡ್ತೀನಿ ಅಂತ ಹೇಳಿ ಗನ್ನನ್ನ ಬಿಸಾಕ್ಬಿಟ್ಟು ಪ್ಲೀಸ್ ನನಗೆ ತಕ್ಷಣವೇ ಹೆಲ್ಪ್ ಅನ್ನ ಮಾಡು ಅಂತ ಹೇಳಿ ಅವಳನ್ನ ಹತ್ರ ಕರೀತಾನೆ. ಆವಾಗ್ಲೇನೆ ನಮ್ಮ ಹೀರೋಯಿನ್ವೆ ಫಟ್ ಅಂತ ಅವನು ಇಟ್ಟಿರುವ ಮೆಡಿಸಿನ್ ನ ತಗೊಂಡು ಅವನಿಗೆ ಆ ಇಂಜೆಕ್ಷನ್ ಅನ್ನ ಹಾಕಿ ಕೊಡ್ತಾಳೆ. ಅದರ ನಂತರ ಅವನಿಗೆ ಒಳ್ಳೆ ನೀರಿಂದ ಸ್ನಾನವನ್ನ ಮಾಡಿಕೊಟ್ಟು ಇವಾಗ ನಮ್ಮ ಹೀರೋಯಿನ್ ಸ್ಟೇ ಆಗಿದ್ದಾಳೆ ಅಲ್ವಾ, ಆ ಮನೆಗೆ ಅವನನ್ನ ತಗೊಂಡ್ ಬಂದ್ಬಿಡ್ತಾಳೆ. ಅದರ ನಂತರ ಅವನನ್ನ ಮನೆಯಲ್ಲಿ ಮಲಗಿಸ್ಬಿಟ್ಟು ಕಾಡಿನ ಒಳಗಡೆ ಅವನ ಗಾಡಿಯನ್ನ ಬಿಟ್ಟು ಬಂದಿರ್ತಾರೆ ಅಲ್ವಾ, ಅದನ್ನ ಹೋಗಿ ಎಳ್ಕೊಂಡ್ ಬರ್ತಾಳೆ. ಆವಾಗ ಅವನ ಗಾಡಿ ಒಳಗಡೆ ಇರ್ತಾ ಇರುವ ಫೋಟೋಸ್ ಅನ್ನ ತಗೊಂಡು ನೋಡ್ತಾಳೆ. ನೋಡಿದ್ರೆ ಆ ವ್ಯಕ್ತಿ ಮತ್ತೆ ಅವನ ಹೆಂಡತಿ ಇಬ್ಬರು ಒಟ್ಟಿಗೆ ಸೇರಿ ಇರೋ ರೀತಿ ಒಂದು ಫೋಟೋ ಇರುತ್ತೆ. ಆದ್ರೆ ಇವಾಗ ಅವನ ಹೆಂಡತಿ ಜೀವಂತವಾಗಿಲ್ಲ ಅನ್ಸುತ್ತೆ. ಹಾಗಾದ್ರೆ ಖಂಡಿತ ಇವನಿಗೆ ಒಂದು ಫ್ಯಾಮಿಲಿ ಇದಿದೆ ಅನ್ನೋದನ್ನ ನಮ್ಮ ಹೀರೋಯಿನ್ ಕನ್ಫರ್ಮ್ ಮಾಡ್ಕೊತಾಳೆ. ನಂತರ ರಿಟರ್ನ್ ಮನೆಗೆ ಬಂದು ಆ ವ್ಯಕ್ತಿಗೆ ಬಾಡಿ ಟೆಂಪರೇಚರ್ ಇನ್ನ ಎಷ್ಟು ಇರ್ತಿದೆ ಅನ್ನೋದನ್ನ ಥರ್ಮೋಮೀಟರ್ ನ ಯೂಸ್ ಮಾಡಿ ಚೆಕ್ ಮಾಡ್ತಾಳೆ. ಟೆಂಪರೇಚರ್ ತುಂಬಾನೇ ಹೈ ಆಗಿರುತ್ತೆ. ಆದ್ರಿಂದ ಪಕ್ಕದಲ್ಲಿ ಇರ್ತಾ ಇರುವ ಒಂದು ಮೆಡಿಕಲ್ ಶಾಪ್ ಗೆ ಹೋಗಿ ಅವನಿಗೆ ಬೇಕಾಗಿರುವ ಮೆಡಿಸಿನ್ಸ್ ಎಲ್ಲವನ್ನು ತಗೋ ಬರ್ತಾಳೆ. ಅದರ ನಂತರ ಆ ವ್ಯಕ್ತಿಯನ್ನ ತುಂಬಾನೇ ಕ್ಯಾರಿಂಗ್ ಇಂದ ನೋಡ್ಕೊತಿರ್ತಾಳೆ. ಏನೇ ಟ್ರೈ ಮಾಡಿದ್ರು ಆ ವ್ಯಕ್ತಿ ವಾಸಿ ಆಗೋ ರೀತಿ ಕಾಣ್ತಿಲ್ಲ. ಆದ್ರಿಂದ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರಾಗಿ ಅಲ್ಲೇನೆ ಪಕ್ಕದಲ್ಲಿ ಇರ್ತಾ ಇರುವ ಒಂದು ಚರ್ಚಿಗೆ ಹೋಗಿ ಆ ಪರ್ಸನ್ ಅನ್ನು ನೋಡ್ಬೇಕಾದ್ರೆ ತುಂಬಾನೇ ಒಳ್ಳೆಯವರಾಗಿ ಕಾಣ್ತಾ ಇದೆ, ಆದ್ರಿಂದ ಅವರು ಬೇಗನೆ ಗುಣವಂತರಾಗಬೇಕು ಅಂತ ತುಂಬಾನೇ ಬೇಡ್ಕೊಂಡು ಮನೆಗೆ ರಿಟರ್ನ್ ಬರ್ತಾಳೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಆಲ್ರೆಡಿ ಅವಳ ಜೊತೆಗೆ ಒಂದು ಹಸುವನ್ನ ಇಟ್ಟಿರ್ತಾಳೆ. ಇವಾಗ ಅದರಿಂದ ಹಾಲನ್ನ ತಗೋತಿರ್ತಾಳೆ. ಇವಾಗ ಹಾಗೆ ಎಲ್ಲ ಕೆಲಸವನ್ನು ಮುಗಿಸ್ಬೇಕಾದ್ರೆ ಈವ್ನಿಂಗ್ ಆಗ್ಬಿಡುತ್ತೆ. ಇವಾಗ ಆ ವ್ಯಕ್ತಿಗೂ ಬಾಡಿ ಕಂಡೀಷನ್ ಗೆ ಬರುತ್ತೆ. ಆದ್ರಿಂದ ಅವನನ್ನ ಕರ್ಕೊಂಡು ಬಂದು ಮನೆಯ ಹೊರಗಡೆ ಕೂರಿಸ್ತಾಳೆ. ಹೊರಗಡೆ ಬಂದಿದ್ದ ತಕ್ಷಣವೇ ಆ ಪರ್ಸನ್ ಈ ಜಾಗದ ಬಗ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾನೆ. ಈ ಜಾಗವೇ ಬೆಟ್ಟದ ಟಾಪ್ ಅಲ್ಲಿ ಇರ್ತಾ ಇರೋದ್ರಿಂದಾನೇ ರೇಡಿಯೇಷನ್ ಇಂದ ಇದು ತಪ್ಪಿಸ್ಕೊಬಿಟ್ಟಿದೆ. ಆದ್ರೂ ಇದು ತುಂಬಾನೇ ಆಶ್ಚರ್ಯವಾಗಿರ್ತಿದೆ, ಈ ಜಾಗ ಮಾತ್ರ ಹೇಗೆ ರೇಡಿಯೇಷನ್ ಇಂದ ತಪ್ಪಿಸ್ಕೊತ್ತು ಅಂತ. ಸೊ ಇದ್ರ ಬಗ್ಗೆ ನೀವು ಏನಂತ ಅನ್ಕೋತಿದ್ದೀರಾ ಅಂತ ನಮ್ಮ ಹೀರೋಯಿನ್ ಅನ್ನ ನೋಡಿ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಅವಳಿಗೆ ದೇವರ ನಂಬಿಕೆ ತುಂಬಾನೇ ಜಾಸ್ತಿ ಇರ್ತಿದೆ ಅನ್ಸುತ್ತೆ, ಆದ್ರಿಂದ ಅವಳು ದೇವರ ಶಕ್ತಿಯಿಂದಾನೇ ಈ ಜಾಗ ತಪ್ಪಿಸ್ಕೊಂಡಿದೆ ಅಂತ ಹೇಳ್ತಾಳೆ. ಅದರ ನಂತರ ನಮ್ಮ ಹೀರೋ ಇನ್ನವೇ ಅವಳ ಹತ್ರ ನೀನು ಮಾತ್ರ ಯಾಕೆ ಈ ಜಾಗದಲ್ಲಿ ಅಲೋನ್ ಆಗಿರ್ತಿದ್ಯಾ, ನಿನ್ನ ಫ್ಯಾಮಿಲಿ ಅವರು ಯಾಕೆ ಇಲ್ಲಿ ಇಲ್ಲ, ನಿನ್ನ ಜೊತೆಗಿಲ್ಲ, ನಿನ್ನ ಫ್ಯಾಮಿಲಿ ಅವರು ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ನನ್ನ ಫ್ಯಾಮಿಲಿ ಅವರು ಇಲ್ಲಿ ರೇಡಿಯೇಷನ್ ಎಫೆಕ್ಟ್ ಆಗಿಲ್ಲ ಅನ್ನೋದ್ರಿಂದ ಸೆಲ್ಫಿಶ್ ಆಗಿ ಈ ಜಾಗದಲ್ಲಿ ಇರೋದಕ್ಕೆ ಇಷ್ಟಪಡ್ಲಿಲ್ಲ. ಯಾರಾದ್ರೂ ಇನ್ನವೇ ಹೊರಗಡೆ ಜೀವಂತವಾಗಿ ಇರ್ತಿದ್ರೆ ಅವರನ್ನ ಕಾಪಾಡಿ ಈ ಜಾಗಕ್ಕೆ ರೇಡಿಯೇಷನ್ ಇಲ್ಲದೆ ಇರುವ ಈ ಜಾಗಕ್ಕೆ ಕರ್ಕೊಂಡು ಬರೋಣ ಅಂತ ಒಂದು ಒಳ್ಳೆ ಅಭಿಪ್ರಾಯದಲ್ಲಿ ಇಲ್ಲಿಂದ ಹೊರಗಡೆ ಹೋದ್ರು. ಅದರ ನಂತರ ಈ ರೇಡಿಯೇಷನ್ ಇಂದ ಅವ್ರುಗಳು ಎಫೆಕ್ಟ್ ಆಗಿ ಮತ್ತೆ ರಿಟರ್ನ್ ಅವ್ರುಗಳು ಬರ್ಲಿಲ್ಲ. ಆಕ್ಚುಲಿ ನನ್ನ ತಮ್ಮ ನನ್ನ ಜೊತೆನೆ ಇರ್ಬೇಕಾಗಿತ್ತು, ಅವನಿಗೆ 13 ವರ್ಷ ಆಗ್ತಿದೆ. ಅವನು ಅವ್ರುಗಳನ್ನ ಕಾಪಾಡ್ತೀನಿ ಅಂತ ಹೊರಗಡೆ ಹೋದ, ಆದ್ರೆ ಅವನು ಕೂಡ ರಿಟರ್ನ್ ಬರ್ಲೇ ಇಲ್ಲ. ಇದ್ರೂ ಅವನು ಇನ್ನ ಜೀವಂತವಾಗಿ ಇರ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ತುಂಬಾನೇ ಫೀಲ್ ಮಾಡಿ ಎಮೋಷನಲ್ ಆಗಿ ಹೇಳ್ತಾಳೆ ಹೀರೋಯಿನ್. ಅದು ಮಾತ್ರ ಇಲ್ಲ, ತಮ್ಮ ಹುಡುಗನ ಫೋಟೋವನ್ನ ನಮ್ಮ ಹೀರೋ ಹತ್ರನು ತೋರಿಸ್ತಾಳೆ. ಅದರ ನಂತರ ನಮ್ಮ ಹೀರೋಯಿನ್ ಸರಿ ನಾನು ಒಳಗಡೆ ಹೋಗ್ತೀನಿ, ನಿನ್ನ ಬೆಡ್ ಅನ್ನ ರೆಡಿ ಮಾಡ್ತೀನಿ, ನಿನಗೆ ನೀರೇನಾದ್ರೂ ಬೇಕಾಗಿದೆಯಾ ಕುಡಿಯೋದಕ್ಕೆ ಅಂತ ಕೇಳ್ಬಿಟ್ಟು ನಮ್ಮ ಹೀರೋವನ್ನ ಪ್ರೀತಿಯಿಂದ ತಬ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇದನ್ನ ನೋಡಿದ ನಮ್ಮ ಹೀರೋಗೆ ಏನನ್ನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಹೀರೋ ನಿದ್ದೆ ಮಾಡಿ ಎದ್ದು ವಿಂಡೋ ಇಂದ ಹೊರಗಡೆ ನೋಡ್ತಾನೆ. ಆವಾಗ ನಮ್ಮ ಹೀರೋಯಿನ್ ಹೊರಗಡೆ ಕೆಲಸ ಮಾಡ್ತಿರ್ತಾಳೆ. ಅದರ ನಂತರ ನಮ್ಮ ಹೀರೋ ಆ ಮನೆ ಒಳಗಡೆನೆ ಸುತ್ತಮುತ್ತ ಸುತ್ತಾಡ್ಬಿಟ್ಟು ಅಲ್ಲಿರುವ ಒಂದು ಲೈಬ್ರರಿಯನ್ನ ನೋಡ್ತಾನೆ. ಅಲ್ಲಿರುವ ಬುಕ್ಸ್ ಎಲ್ಲವನ್ನು ತೆಗೆದು ನೋಡ್ಬಿಟ್ಟು ನಂತರ ಹೀರೋಯಿನ್ ಹತ್ರ ಮಾತಾಡೋಣ ಅಂತ ಹೊರಗಡೆ ಬರ್ತಾನೆ. ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಅಗ್ರಿಕಲ್ಚರ್ ಕೆಲಸವನ್ನ ತುಂಬಾನೇ ಬಿಸಿಯಾಗಿ ಮಾಡ್ತಿರ್ತಾಳೆ. ಅದನ್ನ ನೋಡಿದ ನಮ್ಮ ಹೀರೋ ನೀವು ತುಂಬಾನೇ ಹಾರ್ಡ್ ವರ್ಕರ್ ಅನ್ಸುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಹೌದು ದುಡಿದ್ರೆ ತಾನೇ ತಿನ್ನೋದಕ್ಕೆ ಆಗುತ್ತೆ, ಸರಿ ಆಯ್ತು ನೀವು ಏನಕ್ಕಾಗಿ ಹೊರಗಡೆ ಬಂದಿದ್ದೀರಾ, ನಿಮ್ಮಿಂದ ಸದ್ಯಕ್ಕೆ ಯಾವುದೇ ರೀತಿಯ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ, ಆದ್ರಿಂದ ನೀವು ಮನೆ ಒಳಗಡೆನೆ ಇರಿ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಇಲ್ಲ ನನ್ನ ಕೈಯಲ್ಲಿ ತುಂಬಾ ಹೊತ್ತಿಂದ ಮನೆ ಒಳಗಡೆನೆ ಇರೋದಕ್ಕೆ ಆಗೋದಿಲ್ಲ, ಅಟ್ಲೀಸ್ಟ್ ನೀವು ಕೆಲಸ ಮಾಡೋದನ್ನಾದ್ರೂ ನೋಡೋಣ ಅಂತಾನೆ ನಾನು ಹೊರಗಡೆ ಬಂದಿದ್ದು ಅಂತ ಹೇಳ್ತಾನೆ ಹೀರೋ. ಹಾಗೆ ಇಬ್ಬರುವೆ ಸ್ವಲ್ಪ ಹೊತ್ತು ಮಾತಾಡ್ತಿರ್ತಾರೆ. ಇದಕ್ಕೂ ಮುಂಚೆ ಒಬ್ಬರಿಗೊಬ್ಬರು ಮಾತಾಡ್ಕೊಳ್ಳೋದಕ್ಕೆ ಅಂತ ಕಂಪನಿ ಅಂತ ಇವ್ರುಗಳಿಗೆ ಯಾರು ಇದ್ದಿರಲ್ಲ. ಆದ್ರೆ ಇವಾಗ ಒಬ್ಬರಿಗೊಬ್ಬರು ಮಾತಾಡ್ಕೊಳ್ಳೋದಕ್ಕೆ ಕಂಪನಿಯನ್ ಸಿಕ್ಬಿಟ್ಟಿರೋದ್ರಿಂದ ಖುಷಿಯಾಗಿ ಇಬ್ಬರು ಮಾತಾಡ್ಕೊತಿರ್ತಾರೆ. ನಂತರ ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಇರುವ ಟೂಲ್ ಅನ್ನು ಯೂಸ್ ಮಾಡಿ ಮಣ್ಣನ್ನು ತೋಡ್ತಿರ್ತಾಳೆ. ಇದನ್ನ ನೋಡಿದ ನಮ್ಮ ಹೀರೋ ಏನಕ್ಕಾಗಿ ನೀವು ಇಷ್ಟೊಂದು ಕಷ್ಟಪಡ್ತಿದ್ದೀರಾ, ಅದೇ ಇಷ್ಟು ದೊಡ್ಡ ಗಾಡಿ ಇರ್ತಿದೆಯಲ್ಲ ನಮ್ಮ ಹತ್ರ, ಈ ಗಾಡಿಯನ್ನು ಯೂಸ್ ಮಾಡಿ ವ್ಯವಸಾಯ ಮಾಡಬಹುದಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಹೀರೋಯಿನ್ ಈ ಗಾಡಿ ಸುಮ್ನೆ ಮಾತಿಗೆನೆ ಇರ್ತಿರೋದು, ಆ ಗಾಡಿಯಲ್ಲಿ ಪೆಟ್ರೋಲೇ ಇಲ್ಲ, ಪಕ್ಕದಲ್ಲೇ ಒಂದು ಗ್ಯಾಸ್ ಸ್ಟೇಷನ್ ಇರ್ತಿದೆ ಆದ್ರೆ ಅದು ಕೂಡ ಸುಮ್ನೆ ಇರ್ತಿರೋದು, ಅಲ್ಲಿ ಕರೆಂಟ್ ಸಪ್ಲೈ ಇಲ್ಲ ಅನ್ನೋದ್ರಿಂದ ಪೆಟ್ರೋಲ್ ಪಂಪ್ ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ನಮ್ಮ ಹೀರೋ ಕರೆಂಟ್ ಇಲ್ಲ ಅಂದ್ರೆ
ಏನು ಅದನ್ನ ನಾವು ಮ್ಯಾನುವಲ್ ಆಗಿ ಹ್ಯಾಂಡಲ್ ಮಾಡೋಣ, ನೀನು ಬೇಕಾಗಿದ್ರೆ ಟ್ರೈ ಮಾಡಿ ನೋಡು ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ನಮ್ಮ ಹೀರೋಯಿನುವೆ ಸರಿ ಅಂತ ಹೇಳಿ ಬೇಗನೆ ಆ ಪೆಟ್ರೋಲ್ ಸ್ಟೇಷನ್ ಗೆ ಹೋಗಿ ಆ ಮೆಷಿನ್ ಅನ್ನ ಮ್ಯಾನುವಲ್ ಆಗಿ ಆಕ್ಟಿವೇಟ್ ಮಾಡ್ತಾಳೆ. ಆ ರೀತಿ ಮಾಡಿದ ತಕ್ಷಣವೇ ನಮ್ಮ ಹೀರೋ ಹೇಳಿದ ರೀತಿನೇ ಆ ಪಂಪ್ ಕೆಲಸ ಮಾಡಿ ಅದರಿಂದ ಪೆಟ್ರೋಲ್ ಹೊರಗಡೆ ಬರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ಅವಳು ಖುಷಿ ಆಗ್ತಿರೋದನ್ನ ಇಲ್ಲಿ ಮನೆಯಿಂದಾನೇ ಸ್ನೈಪರ್ ಗನ್ನಿನ ಲೆನ್ಸ್ ಮುಖಾಂತರ ನೋಡಿ ಹೀರೋ ಕೂಡ ತುಂಬಾನೇ ಖುಷಿ ಆಗ್ತಾನೆ. ನಂತರ ನಮ್ಮ ಹೀರೋಯಿನ್ಗೆ ಆ ಗಾಡಿಗೆ ಫುಲ್ ಪೆಟ್ರೋಲ್ ನ ಹಾಕೋಬಿಟ್ಟು ಆ ಗಾಡಿಯನ್ನ ಜಾಲಿಯಾಗಿ ಮನೆ ಕಡೆಗೆ ಓಡಿಸ್ಕೊಂಡು ಬರ್ತಿರ್ತಾಳೆ. ಅದನ್ನು ನೋಡುವ ನಮ್ಮ ಹೀರೋಯಿನ್ ಸಾಕ್ತಾ ಇರುವ ನಾಯಿ ಕೂಡ ನೋಡಿ ತುಂಬಾನೇ ಖುಷಿ ಆಗ್ತಿರುತ್ತೆ. ನಂತರ ಆವತ್ತಿನ ದಿನ ರಾತ್ರಿ ಆಗ್ಬಿಡುತ್ತೆ. ಆವಾಗ ಮನೆಗೆ ಬಂದಿದ್ದ ನಮ್ಮ ಹೀರೋಯಿನ್ ಹೀರೋ ಹತ್ರ ಗಾಡಿ ಸ್ಟಾರ್ಟ್ ಆಗಿದ್ದನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ ಹೌದು ನಾನುವೇ ಅದನ್ನ ನೋಡಿದೆ ಅಂತ ಇಬ್ಬರು ಮಾತಾಡ್ಕೋತಾರೆ. ಅದರ ನಂತರ ಇಬ್ಬರುವೆ ಮಾತಾಡೋದಕ್ಕೆ ಕೂತ್ಕೋತಾರೆ. ಆವಾಗ ನಮ್ಮ ಹೀರೋಯಿನ್ ಊಟ ಮಾಡೋಕ್ಕೂ ಮುಂಚೆ ದೇವರಿಗೆ ಪ್ರೇಯರನ್ನ ಮಾಡ್ಕೋತಾಳೆ. ಅದನ್ನು ನೋಡಿದ ಹೀರೋ ಅವನಿಗೆ ಪ್ರೇಯರನ್ನ ಮಾಡ್ತಾನೆ ಅಂತ ನಾವು ನೋಡಿದ್ರೆ ಅವನಿಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ. ಆದ್ರಿಂದ ನಮ್ಮ ಹೀರೋಯಿನ್ ಪ್ರೇಯರನ್ನ ಕಂಪ್ಲೀಟ್ ಮಾಡೋವರೆಗೂ ವೇಟ್ ಮಾಡಿದ್ದು. ಅದರ ನಂತರ ಇಬ್ಬರುವೆ ಒಟ್ಟಿಗೆ ಸೇರಿ ಊಟವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಊಟವನ್ನ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಅವನ ಕಥೆಯನ್ನು ಹೇಳ್ತಾನೆ. ಈ ನ್ಯೂಕ್ಲಿಯರ್ ರೇಡಿಯೇಷನ್ ಬಂದು ಅಟ್ಯಾಕ್ ಮಾಡೋದಕ್ಕೂ ಮುಂಚೆ ನಾನು ನಾರ್ತ್ ಅಲ್ಲಿ ಇರ್ತಿದ್ದೆ. ಅಲ್ಲಿದ್ದ ಗೌರ್ಮೆಂಟ್ ಕೆಳಗಡೆನೆ ನಾನು ಕೆಲಸವನ್ನ ಮಾಡ್ತಿದ್ದೆ. ನಾನು ಒಂದು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೆ. ಈ ಬ್ಲಾಸ್ಟ್ ಆಗಿದ ತಕ್ಷಣವೇ ಅಲ್ಲಿದ್ದ ಬಂಕರ್ ಗೆ ಹೋಗಿ ನಾವು ಅಡ್ಗಿದ್ಬಿಟ್ವಿ. ಆದ್ರೂ ತುಂಬಾ ದಿನಗಳಿಗೆ ಅದ್ರ ಒಳಗಡೆ ನಮ್ಮ ಕೈಯಲ್ಲಿ ಬದುಕೋದಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಸೂರ್ಯನ ಬೆಳಕು ಊಟ ಕೂಡ ಇಲ್ಲದೆ ತುಂಬಾ ದಿನ ಅದ್ರ ಒಳಗಡೆ ನಮ್ಮ ಕೈಯಲ್ಲಿ ಇರೋದಕ್ಕೆ ಆಗ್ಲಿಲ್ಲ. ಅದರ ನಂತರ ನಾನು ಒಬ್ಬ ಮಾತ್ರವೇ ಜೀವಂತವಾಗಿರ್ತಿದ್ದೆ. ನನ್ನ ಜೊತೆ ಇದ್ದವರು ಎಲ್ಲರೂ ಸತ್ತೋಗ್ಬಿಟ್ರು. ಸರಿ ಅಲ್ಲಿಂದ ತಪ್ಪಿಸ್ಕೊಂಡು ಬರೋಣ ಅಂತಾನೆ ರೇಡಿಯೇಷನ್ ಸೂಟ್ಸ್ ಎಲ್ಲವನ್ನು ಹಾಕೊಂಡು ತುಂಬಾ ದಿನ ಪಯಣ ಮಾಡಿ ಈ ಕಡೆ ಬರ್ತಿದ್ದೆ. ಅದರ ನಂತರವೇ ಈ ಜಾಗಕ್ಕೆ ಬಂದು ನಾನು ಸೇರಿದ್ದು ಅಂತ ನಮ್ಮ ಹೀರೋ ಅವನ ಸ್ಟೋರಿಯನ್ನ ಕಂಪ್ಲೀಟ್ ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ನಮ್ಮ ಹೀರೋ ಅವನ ಗಾಡಿಯಲ್ಲಿ ಒಂದು ಫೋಟೋಸ್ ಅನ್ನ ನೋಡಿರ್ತಾಳೆ ಅಲ್ಲ. ಆದ್ರಿಂದ ನಿಮ್ಮ ವೈಫಿಗೆ ಏನಾಯ್ತು, ಅವರು ಎಲ್ಲಿ ಇರ್ತಿದ್ದಾರೆ ಅಂತ ಕೇಳ್ತಾಳೆ. ಅವಳು ನನ್ನ ವೈಫ್ ಅಲ್ಲ, ಇಲ್ಲ ಅವಳು ಜಸ್ಟ್ ನನಗೆ ಫ್ರೆಂಡ್ ಅಷ್ಟೇನೆ ಅಂತ ಹೇಳಿ ಅವನಿಗೆ ಫೀಲ್ ಮಾಡ್ತಾನೆ. ಅದು ಮಾತ್ರ ಇಲ್ಲ, ನಾನು ಇಂತಹದೊಂದು ಜಾಗವನ್ನ ನೋಡ್ಬೇಕು ಅಂತಾನೆ ಹುಡುಕಿ ಬಂದೆ. ಸೊ ಇದ್ರ ಮೇಲೆ ಈ ಜಾಗವನ್ನು ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿದ ತಕ್ಷಣವೇ ನಮ್ಮ ಹೀರೋಯಿನ್ಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಅದನ್ನ ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಅದರ ನಂತರ ಆವತ್ತಿನ ದಿನ ರಾತ್ರಿ ನಮ್ಮ ಹೀರೋಯಿನ್ ಕೈಗೆ ಒಂದು ಕ್ಯಾಂಡಲ್ ಅನ್ನ ತಗೊಂಡು ಹೀರೋ ಅವನ ರೂಮಿನ ಹೊರಗಡೆ ಬಂದು ನಿಂತ್ಕೋಬಿಟ್ಟು ಏನೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ಬಿಟ್ಟು ರಿಟರ್ನ್ ಅವಳ ಬೆಡ್ಗೆ ಹೋಗಿ ಮಲ್ಕೋತಾಳೆ. ಆದ್ರೂ ಅವಳಿಗೆ ನಿದ್ದೆನೆ ಬರೋದಿಲ್ಲ. ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾಳೆ. ಹಾಗೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಆಗುತ್ತೆ. ನಮ್ಮ ಹೀರೋಯಿನ್ ಪಕ್ಕದಲ್ಲಿ ಇರುವ ಒಂದು ಕೆರೆಗೆ ಹೋಗಿ ಮೀನುಗಳನ್ನ ಹಿಡಿತಿರ್ತಾಳೆ. ಅದರ ನಂತರ ಆ ಜಾಗದಲ್ಲಿ ಅವಳ ಡ್ರೆಸ್ಸಸ್ ಎಲ್ಲವನ್ನು ಬಿಚ್ಚಿಟ್ಬಿಟ್ಟು ಸ್ನಾನವನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹಾಗಿರ್ಬೇಕಾದ್ರೆ ನಮ್ಮ ಹೀರೋನ ಆ ಜಾಗಕ್ಕೆ ಬಂದ್ಬಿಡ್ತಾನೆ. ಅವನನ್ನ ನೋಡಿದ್ರೆ ಆ ಕೆರೆ ಪಕ್ಕದಲ್ಲೇ ಕೂತು ಮೀನುಗಳನ್ನ ಅಡಿಗೆ ಮಾಡಿ ತಿನ್ನೋದಕ್ಕೆ ಶುರು ಮಾಡ್ಕೊತಾನೆ. ಆವಾಗ ನಮ್ಮ ಹೀರೋಯಿನ್ ಲೈಟ್ ಆಗಿ ಹೀರೋವನ್ನ ಸೈಟ್ ಹೊಡಿತಿರ್ತಾಳೆ. ಅದರ ನಂತರ ನಮ್ಮ ಹೀರೋಯಿನ್ ಸ್ನಾನವನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬಿಟ್ಟು ಮೇಲ್ಗಡೆ ಬಂದು ಕೂತ್ಕೋತಾಳೆ. ಆವಾಗ ನಮ್ಮ ಹೀರೋ ಆ ಮೀನುಗಳನ್ನ ಅಡಿಗೆ ಮಾಡ್ಕೊಂಡೆ ನಾನು ಮತ್ತೆ ನನ್ನ ಲೈಫ್ ಅಲ್ಲಿ ಮೀನುಗಳನ್ನ ತಿಂತೀನಿ ಅಂತ ಕನ್ಸಲಿ ಕೂಡ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಖುಷಿ ಆಗ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಈ ನದಿ ಫ್ರೀಸ್ ಆಗೋವರೆಗೂ ನೀವು ಎಷ್ಟು ಮೀನುಗಳನ್ನ ಬೇಕಾದ್ರೂ ಹಿಡ್ಕೋಬಹುದು. ಆದ್ರೆ ಅದರ ನಂತರ ವಿಂಟರ್ ಕ್ಲೈಮೇಟ್ ಬಂದ್ಬಿಡುತ್ತೆ. ಅದು ಬಂತು ಅಂದ್ರೆ ಅಷ್ಟೇನೆ ಎಲ್ಲವೇ ಫ್ರೀಸ್ ಆಗ್ಬಿಡುತ್ತೆ. ಯಾಕೆ ನಾವು ಇವಾಗ ಸ್ಟೇ ಆಗಿರುವ ಮನೆ ಕೂಡ ಐಸ್ ಬಾಕ್ಸ್ ರೀತಿ ಚೇಂಜ್ ಆಗ್ಬಿಡುತ್ತೆ. ಮನೇಲಿ ಹೀಟರ್ ಅನ್ನ ಹಾಕೋದಕ್ಕೆ ಕರೆಂಟ್ ಇಲ್ಲ. ಸರಿ ನಾವು ಹಿಡಿಯುವ ಮೀನುಗಳನ್ನ ಫ್ರಿಜ್ ಅಲ್ಲಿ ಇಟ್ಟು ಸ್ಟೋರ್ ಮಾಡೋಣ ಅಂತ ಅನ್ಕೊಂಡ್ರೆ ಕರೆಂಟ್ ಇಲ್ಲ ಅನ್ನೋದ್ರಿಂದ ಫ್ರಿಜ್ ಕೂಡ ರನ್ ಆಗೋದಿಲ್ಲ. ಆಕ್ಚುಲಿ ಇದಕ್ಕೂ ಮುಂಚೆ ಜನರೇಟರ್ ಇರ್ತಿತ್ತು, ಅದು ಇರೋವರೆಗೂ ಯಾವುದೇ ರೀತಿಯ ತೊಂದರೆನೂ ಇರಲಿಲ್ಲ. ಆದ್ರೆ ಇವಾಗ ಅದು ಕೂಡ ರಿಪೇರಿ ಆಗ್ಬಿಟ್ಟಿದೆ. ಇವಾಗ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಹೀರೋ ಏನು ನಿನ್ನ ಹತ್ರ ಜನರೇಟರ್ ಇರ್ತಿತ್ತ, ಅದನ್ನ ಯಾಕೆ ನನ್ನ ಹತ್ರ ಫಸ್ಟೇ ಹೇಳಲಿಲ್ಲ, ಸರಿ ಬಾ ನನಗೆ ಅದನ್ನ ಫಸ್ಟ್ ತೋರ್ಸು ಅಂತ ಕೇಳ್ತಾನೆ. ಆಕ್ಚುಲಿ ನಮ್ಮ ಹೀರೋ ಒಬ್ಬ ಇಂಜಿನಿಯರ್ ಅಲ್ವಾ, ಸೊ ಆ ಜನರೇಟರ್ ನ ಸರಿ ಮಾಡೋಣ ಅಂತಾನೆ ಹೀರೋಯಿನ್ ಹತ್ರ ಅದ್ರ ಬಗ್ಗೆ ಕೇಳಿರ್ತಾನೆ. ಇವಾಗ ಅದೇ ತರ ನಮ್ಮ ಹೀರೋ ಬಂದು ಆ ಜನರೇಟರ್ ನ ಚೆಕ್ ಮಾಡ್ಬಿಟ್ಟು ಈ ಮೆಷಿನ್ ಅನ್ನ ರನ್ ಮಾಡೋದಕ್ಕೆ ಬೇಕಾಗಿರುವ ಕೆಲವೊಂದು ಪಾರ್ಟ್ಸ್ ಮಿಸ್ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ ತುಂಬಾನೇ ಬೇಜಾರಾಗಿ ಪೇಚೋಡೋದಕ್ಕೆ ಶುರು ಮಾಡ್ತಾಳೆ. ಅವಾಗ ತಕ್ಷಣವೇ ನಮ್ಮ ಹೀರೋ ನನ್ನ ಹತ್ರ ಇನ್ನೊಂದು ಐಡಿಯಾ ಇರ್ತಿದೆ ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನ ಡೈರೆಕ್ಟ್ ಆಗಿ ನಮ್ಮ ಹೀರೋ ಸ್ನಾನ ಮಾಡ್ತಿದ್ನಲ್ವಾ ವಾಟರ್ ಫಾಲ್ಸ್ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಆ ವಾಟರ್ ಫಾಲ್ಸ್ ಅನ್ನ ತೋರಿಸಿ ಇದೊಂದು ಅದ್ಭುತವಾದ ವಾಟರ್ ಫಾಲ್ಸ್, ಈ ವಾಟರ್ ಫಾಲ್ಸ್ ಅನ್ನ ಯೂಸ್ ಮಾಡಿ ನಾವು ಕರೆಂಟ್ ಪವರ್ ಸಪ್ಲೈ ಅನ್ನ ತಗೊಳ್ಳೋದಕ್ಕೆ ಆಗುತ್ತೆ. ನಮ್ಮ ಮನೆಗೆ ಬೇಕಾಗಿರುವ ಫುಲ್ ಕರೆಂಟ್ ಅನ್ನು ಇಲ್ಲಿಂದಾನೇ ತಗೊಳ್ಳೋದಕ್ಕೆ ಆಗುತ್ತೆ. ಆದ್ರೆ ಅದಕ್ಕೆ ಇಲ್ಲಿಂದ ನಮ್ಮ ಮನೆವರೆಗೂ ಪಾಸ್ ಆಗೋ ಮಟ್ಟಿಗೆ ಒಂದು ಲೆಂತ್ ಆಗಿರುವ ಕೇಬಲ್ ವೈರ್ ಇದ್ರೆ ಮಾತ್ರವೇ ಸಾಕು. ನನ್ನ ಹತ್ರ ಒಂದು ಅದ್ಭುತವಾದ ಐಡಿಯಾ ಇರ್ತಿದೆ ಅಂತ ಹೇಳ್ತಾನೆ. ಅದರ ನಂತರ ನಮ್ಮ ಹೀರೋವನ್ನ ಕರ್ಕೊಂಡು ಬಂದು ಅವಳ ಮನೆ ಪಕ್ಕದಲ್ಲಿ ಇರ್ತಾ ಇರುವ ಚರ್ಚ್ ಅನ್ನ ತೋರಿಸ್ತಾಳೆ. ಅದನ್ನ ನೋಡಿದ ತಕ್ಷಣವೇ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಯಾಕೆಂದ್ರೆ ಆ ಚರ್ಚಿನ ಮೇಲೆ ಇರ್ತಿರುವ ಪ್ಲೇವುಡ್ ಗಳನ್ನ ನೋಡ್ಬೇಕಾದ್ರೆ ಅವನ ಯೂಸ್ ಮಾಡಿ ಒಂದು ವಾಟರ್ ವೀಲ್ ಅನ್ನ ಮಾಡೋದಕ್ಕೆ ಆಗುತ್ತೆ. ನಂತರ ಅದನ್ನ ತಗೊಂಡು ಹೋಗಿ ಆ ವಾಟರ್ ಫಾಲ್ಸ್ ಕೆಳಗಡೆ ಇಡಬೇಕಾದ್ರೆ ಆ ವೀಲ್ ಸುತ್ತುತ್ತಾ ನಮ್ಮ ಮನೆಗೆ ಬೇಕಾಗಿರುವ ಕರೆಂಟ್ ಅನ್ನ ನಾವು ತಗೋಬಹುದು ಅಂತ ಹೇಳ್ತಾನೆ. ಆದ್ರೆ ನಮ್ಮ ಹೀರೋಯಿನ್ಗೆ ಆ ಚರ್ಚ್ ಅನ್ನ ಹೊಡೆದಕ್ಕೋದ್ರಲ್ಲಿ ಒಂದು ಚೂರು ಇಷ್ಟನೇ ಇಲ್ಲ. ಅದಕ್ಕಾಗಿ ಹೀರೋ ಹತ್ರ ಬೇರೆ ಯಾವ್ದನ್ನಾದ್ರೂ ಯೂಸ್ ಮಾಡೋದಕ್ಕೆ ಆಗುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಇಲ್ಲ ಆಗೋದೇ ಇಲ್ಲ, ನಮಗೆ ಬೇಕಾಗಿರುವ ವುಡನ್ ಪೀಸಸ್ ಎಲ್ಲ ಈ ಚರ್ಚಿನ ಮೇಲೇನೆ ಇರ್ತಿರೋದು, ಇದನ್ನ ತಗೊಂಡ್ರೆ ಮಾತ್ರವೇ ನಮ್ಮ ಪ್ಲಾನ್ ಅನ್ನ ನಾವು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಗುತ್ತೆ ಅಂತ ಮತ್ತೆ ಅದನ್ನೇ ಹೇಳ್ತಿರ್ತಾನೆ. ಆದ್ರಿಂದ ಹೀರೋಯಿನ್ ನಾನು ಕರೆಂಟ್ ಇಲ್ಲದೆ ಕೂಡ ಇದು ಬಿಡ್ತೀನಿ, ಆದ್ರೆ ಈ ಚರ್ಚ್ ಇಲ್ಲದೆ ಇರೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಈ ಜಾಗದಲ್ಲಿ ಈ ಚರ್ಚ್ ಇರೋದ್ರಿಂದಾನೇ ರೇಡಿಯೇಷನ್ ಇಲ್ಲಿ ಅಫೆಕ್ಟ್ ಮಾಡದೇ ಇರ್ತಿದೆ ಅಂತ ಹೀರೋಯಿನ್ ನಂಬ್ತಿದ್ದಾಳೆ. ಅದು ಮಾತ್ರ ಇಲ್ಲ, ಈ ಚರ್ಚ್ ಅನ್ನ ಬಿಲ್ಡ್ ಮಾಡಿದೆ ನಮ್ಮ ಹೀರೋಯಿನ್ ಅವಳ ತಂದೆನೇ ಅಂತೆ. ಸೊ ಅವರಿನ ನೆನಪಾಗಿ ಇರ್ತಾ ಇರುವ ಒಂದೇ ವಿಷಯ ಅಂದ್ರೆ ಅದು ಈ ಚರ್ಚೆನೇ ಅಂತೆ. ಸೊ ಇದನ್ನ ಕೇಳಿ
ಕೇಳಿದ ತಕ್ಷಣವೇ ನಮ್ಮ ಹೀರೋಗೂ ಫೀಲ್ ಆಗ್ಬಿಡುತ್ತೆ. ಅದರ ನಂತರ ನಮ್ಮ ಹೀರೋನ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾನೆ. ಇಲ್ಲಿ ನೋಡು, ಕರಣ್ ಮಾತ್ರ ನಮಗೆ ಸಿಗ್ಬಿಟ್ರೆ ಎಲ್ಲವೂ ನಮಗೆ ಸಿಗ್ದಂಗ ಆಗುತ್ತೆ. ಅದರ ನಂತರ ಮತ್ತೆ ಕೂಡ ಈ ಚರ್ಚನ್ನ ನಾವು ರೀಬಿಲ್ಡ್ ಮಾಡ್ಕೋಬಹುದು ಅಂತ ಹೇಳಿದ್ರು ಕೂಡ ನಮ್ಮ ಹೀರೋಯಿನ್ ಇದಕ್ಕೆ ಒಪ್ಕೋತಿಲ್ಲ. ಹಾಗೆ ಇಬ್ಬರುವೆ ಬೇಜಾರಾಗಿ ಆವತ್ತಿನ ರಾತ್ರಿ ಬಂದು ಮಲಗ್ಬಿಡ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ನಿನ್ನೆ ಆಗಿದ್ದ ಜಗಳದ ಬಗ್ಗೆ ನಮ್ಮ ಹೀರೋಯಿನ್ ಯೋಚನೆ ಮಾಡಿ ತುಂಬಾನೇ ಬೇಜಾರಾಗ್ತಾವಳೆ. ಅದರ ನಂತರ ಗದ್ದೆಗೆ ಬಂದು ಆ ಟ್ರ್ಯಾಕ್ಟರ್ ಅನ್ನು ಯೂಸ್ ಮಾಡಿ ವ್ಯವಸಾಯ ಮಾಡ್ತಿರ್ತಾವಳೆ. ಆವಾಗ ಆ ಜಾಗಕ್ಕೆ ಬಂದಿದ್ದ ನಮ್ಮ ಹೀರೋ ಬಾ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಕರೀತಾನೆ. ಆದ್ರೆ ನಮ್ಮ ಹೀರೋಯಿನ್ ಇಲ್ಲ ನನಗೆ ಕೆಲಸ ಇರ್ತಿದೆ, ನಾನು ಅದನ್ನ ಮುಗಿಸ್ಕೊಂಡ್ ಬರ್ತೀನಿ, ನೀವು ಬೇಕಾಗಿದ್ರೆ ಮನೆಗೆ ಹೋಗಿ, ನಾನು ಬರ್ತೀನಿ ಅಂತ ಹೇಳ್ತಾವಳೆ. ಆ ರೀತಿ ಹೇಳಿದ ತಕ್ಷಣವೇ ಇದನ್ನ ಕೇಳಿ ನಮ್ಮ ಹೀರೋಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಸೊ ಟೆನ್ಷನ್ ಆಗಿ ಮನೆಗೆ ಬರ್ತಾನೆ. ಮನೇಲಿ ಏನಾದ್ರೂ ಕುಡಿಯೋದಕ್ಕೆ ಕೂಲ್ ಡ್ರಿಂಕ್ಸ್ ಇರ್ತಿದ್ಯಾ ಅಂತ ಹುಡುಕ್ತಿರ್ತಾನೆ. ಆವಾಗ ಫ್ರಿಡ್ಜ್ ಒಳಗಡೆ ತುಂಬಾನೇ ಕೂಲ್ ಡ್ರಿಂಕ್ಸ್ ಇರುತ್ತೆ, ಅದನ್ನ ತಗೋತಿರ್ತಾನೆ. ಹಾಗೆ ಅಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಮನೆಗೆ ಬಂದ್ಬಿಟ್ಟಿರ್ತಾಳೆ. ಒಳಗಡೆ ನಮ್ಮ ಹೀರೋ ಫುಲ್ ಎಣ್ಣೆ ಹೊಡೆದ್ಬಿಟ್ಟು ಸಿಕ್ಕಾಪಟ್ಟೆ ನಿಶೆಯಾಗಿ ಕೂತಿರ್ತಾನೆ. ಸೊ ಹೀರೋಯಿನ್ ಇವಾಗ ಅಲ್ಲಿಗೆ ಬಂದಿದ್ದ ತಕ್ಷಣ ಅವಳನ್ನು ನೋಡ್ಬಿಟ್ಟು ನಮ್ಮ ಹೀರೋ ನಿಶೆಯಲ್ಲಿ ಏನೇನು ಪೇಚಾಡ್ತಿರ್ತಾನೆ, ಒಂಥರ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಿರ್ತಾನೆ. ಅದನ್ನು ನೋಡಿದ ನಮ್ಮ ಹೀರೋಯಿನ್ ಹೇಗೋ ಕಷ್ಟಪಟ್ಟು ಹೀರೋವನ್ನ ಕರ್ಕೊಂಡ್ ಬಂದು ಅವನ ಬೆಡ್ಡಿಗೆ ಮಲಗಿಸಿ ನಿದ್ದೆ ಮಾಡು ಅಂತ ಹೇಳ್ತಿರ್ತಾಳೆ. ಆವಾಗ ನಮ್ಮ ಹೀರೋ ಅವನ ಕಾಲಿಗೆ ಹಾಕೊಂಡಿರುವ ಶೂ ಅನ್ನ ಬಿಚ್ಕೊಳ್ಳೋದಕ್ಕೇನೆ ತುಂಬಾನೇ ಕಷ್ಟಪಡ್ತಿರ್ತಾನೆ. ಇದನ್ನ ನೋಡಿದ ಹೀರೋಯಿನ್ ಬಿಚ್ಕೊಳ್ಳೋಣ, ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡು ಟ್ರೈ ಮಾಡಿದ್ರೆ ಅವಳನ್ನ ಹಿಡಿದು ದೂರ ತಳ್ಬಿಡ್ತಾನೆ ಹೀರೋ. ಎಲ್ಲ ಸಮಯದಲ್ಲೂ ನಿನ್ನ ಹೆಲ್ಪ್ ನನಗೆ ಬೇಕಾಗಿರೋದಿಲ್ಲ ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನ ಹಿಡಿದು ತಳ್ದವನು ಹಾಗೆ ನಿಧಾನಕ್ಕೆ ಅವಳ ಹತ್ರ ಹೋಗಿ ಗೋಡೆ ಸೇರಿಸಿ ಅವಳನ್ನು ಹಿಡ್ಕೊಂಡು ಅವಳಿಗೆ ಕಿಸ್ ಮಾಡೋದಕ್ಕೆ ಹೋಗ್ತಾನೆ. ಆವಾಗ ನಮ್ಮ ಹೀರೋನು ಅಯ್ಯೋಯ್ಯೋ ಈ ಕುಡುಗನ ಹತ್ರ ನಾವು ಸಿಗೋಕೋಬಿಟ್ಟಿವಲ್ಲ ಅಂತ ಅವನನ್ನು ಹಿಡಿದು ತಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಬಂದ್ಬಿಡ್ತಾಳೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಹೀರೋನು ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಕಿಚನ್ ಗೆ ಬಂದು ಕೆಲಸವನ್ನ ಮಾಡ್ತಿರ್ತಾವಳೆ. ಆವಾಗ ಆ ಜಾಗಕ್ಕೆ ನಮ್ಮ ಹೀರೋನು ಬಂದ್ಬಿಡ್ತಾನೆ. ಏನುವೆ ನಡೀದೇ ಇರೋ ರೀತಿ ಅವಳ ಹತ್ರ ನಾರ್ಮಲ್ ಆಗಿ ಮಾತಾಡ್ತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ವೆ ಅದೆಲ್ಲ ಏನು ಇಲ್ಲ, ಪರವಾಗಿಲ್ಲ, ಅದನ್ನ ಬಿಡು ಅಂತ ಹೇಳಿ ಅವನನ್ನ ಸಮಾಧಾನ ಬರ್ಬಿಟ್ಟು ನಂತರ ಕಿಚನ್ ಅಲ್ಲಿ ಎಲ್ಲಾ ಕೆಲಸವನ್ನು ಮುಗಿಸ್ಬಿಟ್ಟು ಚರ್ಚ್ಗೆ ಹೋಗಿ ಪ್ರೇಯರ್ ಅನ್ನ ಮಾಡ್ಕೋತಾವಳೆ. ಆ ಜಾಗದಲ್ಲಿ ಒಂದು ಪಿಯಾನೋ ಇರುತ್ತೆ, ಅದನ್ನ ಪ್ಲೇ ಮಾಡ್ತಿರ್ತಾವಳೆ. ಅವಳು ಪಿಯಾನೋವನ್ನು ಪ್ಲೇ ಮಾಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಹಿಂದೆಯಿಂದ ಬಂದು ಅದನ್ನ ನೋಡ್ತಿರ್ತಾನೆ. ಅದರ ನಂತರ ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ಹೀರೋ ಮತ್ತೆ ರಿಟರ್ನ್ ಮನೆಗೆ ಬಂದ್ಬಿಟ್ಟು ಸೌದೆ ಕಡಿತಿರ್ತಾನೆ. ಆವಾಗ ಅಲ್ಲಿಗೆ ಬಂದಿದ್ದ ನಮ್ಮ ಹೀರೋಯಿನ್ ನನಗೆ ಇನ್ನೂ ಕೂಡ ತುಂಬಾನೇ ಸಾಂಗ್ಸ್ ಗಳನ್ನ ಪ್ಲೇ ಮಾಡೋದಕ್ಕೆ ಬರುತ್ತೆ, ಅವನ ಪ್ಲೇ ಮಾಡೋಷ್ಟರಲ್ಲಿ ನೀನು ಆ ಜಾಗದಿಂದ ಬಂದ್ಬಿಟ್ಟೆ ಅಂತ ಹೇಳ್ತಾವಳೆ. ಆದ್ರೆ ಆ ರೀತಿ ನಮ್ಮ ಹೀರೋಯಿನ್ ಮಾತಾಡ್ತಿರ್ಬೇಕಾದ್ರೆ ಅದನ್ನ ಸರಿಯಾಗಿ ಕಿವಿಗೇನೆ ತಗೊಳ್ದೇ ಇರೋ ರೀತಿ ನಮ್ಮ ಹೀರೋ ಅವನ ಪಾಡಿಗೆ ಸೌದೆಯನ್ನ ಕಡಿತಿರ್ತಾನೆ. ಇವಾಗ ಆವತ್ತಿನ ದಿನ ರಾತ್ರಿ ಕೂಡ ಆಗ್ಬಿಡುತ್ತೆ. ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಆವತ್ತಿನ ದಿನ ಡಿನ್ನರ್ಗೆ ಚಿಕನ್ ಎಲ್ಲ ಅಡುಗೆ ಮಾಡ್ಬಿಟ್ಟು ಮೈ ಮೇಲೆ ಪರ್ಫ್ಯೂಮ್ ಅನ್ನೆಲ್ಲ ಹಾಕೋಬಿಟ್ಟು ಏನು ಪಾರ್ಟಿಗೆ ರೆಡಿ ಆಗೋ ರೀತಿ ರೆಡಿ ಆಗಿರ್ತಾವಳೆ. ಇವಾಗ ನಮ್ಮ ಹೀರೋ ಕೆಲಸವನ್ನೆಲ್ಲ ಮುಗಿಸ್ಕೊಬಿಟ್ಟು ಮನೆಗೆ ರಿಟರ್ನ್ ಬರ್ಬೇಕಾದ್ರೆ ಅವನ ಹತ್ರ ಜೋಲ್ ಬಿಟ್ಟು ಮಾತಾಡ್ತಿರ್ತಾವಳೆ ಹೀರೋಯಿನ್. ನಾನು ಇವತ್ತು ನಿನಗಾಗಿನೇ ಒಂದು ಸ್ಪೆಷಲ್ ಆದ ಡ್ರಿಂಕ್ ಅನ್ನು ಸೂಪರ್ ಮಾರ್ಕೆಟ್ ಇಂದ ತಂದಿದ್ದೀನಿ ಅಂತ ಹೇಳಿ ಹೀರೋಗೆ ಕೊಡ್ತಾವಳೆ. ಅದಕ್ಕೆ ಹೀರೋ ಇವಾಗ ಇದು ನಮಗೆ ಬೇಕಂತ ಕೇಳ್ಬಿಟ್ಟು ನಂತರ ಇಬ್ಬರು ಅದನ್ನ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ನಂತರ ನಮ್ಮ ಹೀರೋಯಿನ್ ಹೀರೋವನ್ನ ಬಾ ನಾವು ಡ್ಯಾನ್ಸ್ ಮಾಡೋಣ ಅಂತ ಫೋರ್ಸ್ ಮಾಡಿ ಕರೀತಾವಳೆ. ಆವಾಗ ನಮ್ಮ ಹೀರೋ ನನಗೆ ಡ್ಯಾನ್ಸ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಎಷ್ಟೇ ಹೇಳಿದ್ರುವೆ ಇಲ್ಲ ನೀನು ಡ್ಯಾನ್ಸ್ ಮಾಡ್ಲೇಬೇಕು ಅಂತ ಹೇಳಿ ಅವನನ್ನ ಕಂಪಲ್ ಮಾಡಿ ಕರೆದು ಇಬ್ಬರು ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಇಬ್ಬರು ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಒಂದು ಸ್ಟೇಜ್ ಅಲ್ಲಿ ನಮ್ಮ ಹೀರೋನು ಹೀರೋಗೆ ಕಿಸ್ ಅನ್ನ ಮಾಡ್ತಾವಳೆ. ಆವಾಗ ನಮ್ಮ ಹೀರೋನಿಗೆ ಅವನಿಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲ ಅನ್ನೋ ರೀತಿ ಅವಳಿಗೆ ಕಿಸ್ ಅನ್ನು ಮಾಡ್ತಿರ್ತಾನೆ. ಅದು ಮಾತ್ರ ಇಲ್ಲ, ಅದರ ನಂತರ ಯಾವುದೇ ರೀತಿಯ ನೆಕ್ಸ್ಟ್ ಸ್ಟೆಪ್ ಅನ್ನು ಅವನು ತಗೋತಿಲ್ಲ. ಅದರ ನಂತರ ನಮ್ಮ ಹೀರೋಯಿನ್ ಹತ್ರ ಇದಕ್ಕೆಲ್ಲ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಹೀರೋಯಿನ್ ಅನ್ನ ಅವಾಯ್ಡ್ ಮಾಡಿ ನಾನು ಮಲಗೋಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ಆದ್ರೆ ನಮ್ಮ ಹೀರೋ ಸ್ಟೆಪ್ಸ್ ಅನ್ನ ಹತ್ತಿ ಅವನ ರೂಮಿಗೆ ಬರೋಕ್ಕೂ ಮುಂಚೆನೆ ನಮ್ಮ ಹೀರೋಯಿನ್ ಬೇಗ ಸ್ಟೆಪ್ಸ್ ಅನ್ನ ಹತ್ತಿ ಅವನ ರೂಮಿಗೆ ಬಂದು ಒಳಗಡೆ ಕೂತ್ಕೊಬಿಡ್ತಾವಳೆ. ಇವನ್ನೆಲ್ಲ ನೋಡಿ ನಮ್ಮ ಹೀರೋಗೆ ತುಂಬಾನೇ ಶಾಕ್ ಆಗ್ತಿರುತ್ತೆ. ಆದ್ರಿಂದ ಹೀರೋಯಿನ್ ಹತ್ರ ಇವಾಗ ಸದ್ಯಕ್ಕೆ ಇವೆಲ್ಲ ಬೇಡ ಅಲ್ಲ, ಇದು ಎಲ್ಲವನ್ನು ಟೋಟಲ್ ಆಗಿ ಚೇಂಜ್ ಮಾಡ್ಬಿಡುತ್ತೆ, ನಮಗೆ ಇನ್ನ ಸ್ವಲ್ಪ ಟೈಮ್ ಬೇಕಾಗಿದೆ ಅಂತ ಹೇಳ್ತಾನೆ. ಅದನ್ನ ಕೇಳಿದ ನಮ್ಮ ಹೀರೋಯಿನ್ವೆ ಸರಿ ಆಯ್ತು ಅಂತ ಹೇಳ್ತಾವಳೆ. ಹಾಗೆ ಆವತ್ತಿನ ದಿನ ಕಳೆಯುತ್ತೆ. ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಕೆಲಸ ಮಾಡ್ತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಆ ಜಾಗಕ್ಕೆ ಬಂದು ಕರೆಕ್ಟ್ ಆದ ಮಾತುಗಳನ್ನ ಆಡ್ತಾವಳೆ. ನೀನು ಚೆನ್ನಾಗಿ ಫ್ಯೂಚರ್ ಅನ್ನ ಪ್ರೆಡಿಕ್ಟ್ ಮಾಡಿ ಕೆಲವೊಂದು ವಿಷಯಗಳನ್ನ ಮಾಡ್ತಿದ್ಯಾ, ಅದಕ್ಕೆ ತುಂಬಾನೇ ಅರ್ಥ ಇರುತ್ತೆ ಅಂತ ನಾನು ಅನ್ಕೋತೀನಿ, ಅದನ್ನ ನಾನು ಬಿಲೀವ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಇವಾಗ್ಲೇನೆ ನೀನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋತಿದ್ಯಾ ಅಂತ ಹೇಳ್ತಾನೆ. ಅದರ ನಂತರ ನಮ್ಮ ಹೀರೋಯಿನ್ ಕಾಡಿನ ಒಳಗಡೆ ಅವಳು ಸೆಟ್ ಮಾಡಿ ಇಟ್ಟಿರುವ ಟ್ರಾಪ್ ಅಲ್ಲಿ ಏನಾದ್ರೂ ಅನಿಮಲ್ ಸಿಗಾಕೊಂಡಿದ್ಯಾ ಅನ್ನೋದನ್ನ ಚೆಕ್ ಮಾಡೋದಕ್ಕಾಗಿ ಹೋಗ್ತಾವಳೆ. ನೋಡಿದ್ರೆ ಆ ಟ್ರಾಪ್ ಅಲ್ಲಿ ಏನು ಸಿಕ್ಕಿರೋದಿಲ್ಲ, ಅದು ಹಾಗೇನೆ ಇರುತ್ತೆ. ಆದ್ರೆ ಅವಳ ನಾಯಿ ಯಾವ್ದೋ ಬೇರೆ ಡೈರೆಕ್ಷನ್ ಅನ್ನು ನೋಡಿ ಜೋರಾಗಿ ಬಗಳ್ಕೊಂಡೆ ಓಡಿ ಹೋಗುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಆ ನಾಯಿಯನ್ನ ಫಾಲೋ ಮಾಡಿ ಹಿಂದೆನೆ ಹೋಗ್ತಾವಳೆ. ಆವಾಗ ದೂರದಲ್ಲಿ ನೋಡಿದ್ರೆ ಒಬ್ಬ ಮನುಷ್ಯ ಇರ್ತಾನೆ. ಅವನು ನಮ್ಮ ಹೀರೋಯಿನ್ ಅವಳ ನಾಯಿಯನ್ನ ಮುದ್ದು ಮಾಡ್ತಿರ್ತಾನೆ. ಸೊ ಆ ಜಾಗಕ್ಕೆ ಬಂದಿದ್ದ ನಮ್ಮ ಹೀರೋಯಿನ್ ಆ ವ್ಯಕ್ತಿಯನ್ನ ನೋಡ್ಬೇಕಾದ್ರೆ ಆ ನಾಯಿ ಮತ್ತೆ ನಮ್ಮ ಹೀರೋಯಿನ್ ಹತ್ರನೇ ರಿಟರ್ನ್ ಓಡಿ ಬಂದ್ಬಿಡುತ್ತೆ. ಆವಾಗ ಆ ವ್ಯಕ್ತಿ ನಮ್ಮ ಹೀರೋಯಿನ್ ಅನ್ನ ನೋಡಿದ ತಕ್ಷಣ ಎಲ್ಲಿ ಅವರು ನಮ್ಮನ್ನ ಶೂಟ್ ಮಾಡಿ ಕೊಂದ್ಬಿಡ್ತಾರೋ ಏನೋ ಅಂತ ಅನ್ಕೊಂಡು ನಾನು ನಿಮ್ಮನ್ನ ಏನನ್ನು ಮಾಡೋದಿಲ್ಲ, ನನಗೆ ಒಂದೇ ಒಂದು ಹೆಲ್ಪ್ ಅನ್ನ ಮಾತ್ರ ಮಾಡಿ ಕುಡಿಯೋದಕ್ಕೆ ಒಂದೇ ಒಂದು ಗ್ಲಾಸ್ ನೀರನ್ನ
ನೀರನ್ನ ಮಾತ್ರ ಕೊಡಿ ಅಂತ ಕೇಳ್ಕೊತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಅಯ್ಯೋಚ್ಚೆ ಪಾಪ ಅಂತ ಅನ್ಸಿ ಅವನನ್ನ ಕರ್ಕೊಂಡು ಮನೆಗೆ ಬರ್ತಾವಳೆ. ಅವನನ್ನು ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಗನ್ ಪಾಯಿಂಟ್ ಇಂದ ಅವನನ್ನ ಸ್ಟಾಪ್ ಮಾಡ್ತಾನೆ. ಮೇ ಬಿ ಇವನು ನಮಗೆ ಅಪಾಯವಾಗಿರಬಹುದು, ಏನಕ್ಕಾಗಿ ಇವನನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದೆ ಅಂತ ಕೇಳಿದ್ರೆ ತಕ್ಷಣವೇ ನಮ್ಮ ಹೀರೋಯಿನ್ ಇಲ್ಲ ಅವನು ಕುಡಿಯೋದಕ್ಕೆ ಒಂದು ಗ್ಲಾಸ್ ನೀರನ್ನ ಮಾತ್ರ ಕೇಳ್ದ, ಅದಕ್ಕೇನೆ ಅಯ್ಯೋ ಪಾಪಚ್ಚೆ ಅಂತ ಅನಿಸ್ತು, ಅದಕ್ಕೆ ಕರ್ಕೊ ಬಂದೆ ಅಂತ ಹೇಳ್ತಾಳೆ. ನಂತರ ಹೊಸ ವ್ಯಕ್ತಿಗೆ ನೀರನ್ನ ತಂದು ಕೊಡ್ತಾವಳೆ. ಇವಾಗ ಅವನನ್ನ ಮನೆ ಹೊರಗಡೆ ಕೂರ್ಸಿ ನಮ್ಮ ಹೀರೋ ಹತ್ರ ಒಂದು ಮೆಷಿನ್ ಇರುತ್ತೆ ಅಲ್ವಾ, ರೇಡಿಯೇಷನ್ ಅನ್ನ ಚೆಕ್ ಮಾಡುವ ಮೆಷಿನ್, ಅದನ್ನ ಯೂಸ್ ಮಾಡಿ ಆ ವ್ಯಕ್ತಿ ಬಾಡಿ ಟೆಂಪರೇಚರ್ ಅನ್ನ ಚೆಕ್ ಮಾಡ್ತಾನೆ ಹೀರೋ. ನಂತರ ನೀನು ಎಲ್ಲಿಂದ ಬರ್ತಿದ್ಯಾ ಅಂತ ಕೇಳಿದ್ರೆ ಅದಕ್ಕೆ ಆ ಪರ್ಸನ್ ನಾನು ಇಲ್ಲಿಂದ ಒಂದು 50 ಮೈಲು ದೂರದಿಂದ ಬರ್ತಿದ್ದೀನಿ. ಈ ರೇಡಿಯೇಷನ್ ಎಫೆಕ್ಟ್ ಶುರುವಾಗಬೇಕಾದ್ರೆ ನಾನು ಒಂದು ಅಂಡರ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನ ಜೊತೆ ಕೆಲಸ ಮಾಡ್ತಿದ್ದವರೆಲ್ಲ ಮೇಲ್ಗಡೆ ಹೋಗಿ ನೋಡ್ಬೇಕಾದ್ರೆ ಎಲ್ಲರೂ ಸತ್ತೋಗ್ಬಿಟ್ರು. ಸೊ ಅಲ್ಲಿದ್ದವರಲ್ಲಿ ನಾನು ಒಬ್ಬ ಮಾತ್ರವೇ ಜೀವ ಉಳಿದಿದ್ದು. ಸ್ವಲ್ಪ ದಿನ ಅಂಡರ್ ಗ್ರೌಂಡ್ ಅಲ್ಲಿ ನಾನು ಇರ್ತಾ ಇದ್ದೆ, ಊಟವೆಲ್ಲ ಖಾಲಿ ಆಗ್ಬಿಡ್ತು. ಆದ್ರಿಂದಾನೇ ಅದನ್ನ ಬಿಟ್ಟು ಹೊರಗಡೆ ಬರುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡ್ತು. ಆದ್ರಿಂದಾನೇ ರೇಡಿಯೇಷನ್ ಸೂಟ್ ಅನ್ನೆಲ್ಲ ಹಾಕೊಂಡು ಅಲ್ಲಿಂದ ಹೊರಗಡೆ ಬಂದೆ ನಾನು. ಹಾಗೆ ನಾನು ಊಟವನ್ನ ಹುಡುಕಿ ಬರ್ತಿರ್ಬೇಕಾದ್ರೇನೆ ಆ ಕಾಡಿನ ದಾರಿಯಲ್ಲಿ ಯಾರೋ ಟ್ರ್ಯಾಪ್ ಅನ್ನು ಸೆಟ್ ಮಾಡಿ ಇಟ್ಟಿದ್ರು. ಅಂದ್ರೆ ನಮ್ಮ ಹೀರೋಯಿನ್ ಟ್ರ್ಯಾಪ್ ಅನ್ನು ಸೆಟ್ ಮಾಡಿ ಇಟ್ಟಿದ್ಲಲ್ವಾ, ಅದ್ರ ಬಗ್ಗೆನೇ ಹೇಳ್ತಿದ್ದಾನೆ. ಆ ಟ್ರ್ಯಾಪ್ ಅಲ್ಲಿ ಸಿಗಾಕೊಳ್ಳುವ ಅನಿಮಲ್ಸ್ ಗಳನ್ನ ಹಿಡಿದು ಬಂದೇನೆ ನಾನು ಇಷ್ಟು ದಿನಗಳಾಗಿ ತಿನ್ಕೊಂಡು ಜೀವ ಉಳಿದು ಬಂದೆ. ಅದರ ನಂತರ ಬೇರೆ ದಾರಿ ಇಲ್ಲದೆ ಅಲ್ಲೇ ಪಕ್ಕದಲ್ಲಿ ಇರ್ತಾ ಇದ್ದ ಗುಹೆ ಒಳಗಡೆನೆ ನಾನು ಸ್ಟೇ ಆಗ್ಬಿಟ್ಟೆ. ಆ ಗುಹೆ ಬಗ್ಗೆ ನಿಮಗೆ ಏನಾದ್ರೂ ಗೊತ್ತಾ ಅಂತ ನಮ್ಮ ಹೀರೋ ಹತ್ರ ಕೇಳ್ತಾನೆ. ಅದಕ್ಕೆ ತಕ್ಷಣವೇ ನಮ್ಮ ಹೀರೋಯಿನ್ ಗೊತ್ತು, ಆ ಗುಹೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ಇವಾಗ ಇವನ ಸ್ಟೋರಿನೆಲ್ಲ ಕೇಳಿದ ನಮ್ಮ ಹೀರೋ ಸರಿ ಆಯ್ತು, ಇದ್ರ ಮೇಲೆ ನೀನು ಎಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದೀಯ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಪರ್ಸನ್ ನಾನು ಇನ್ನ ಕೆಲವೊಬ್ರು ಜೀವಂತವಾಗಿ ಇರ್ತಿದಾರಂತೆ, ಅವ್ರುಗಳನ್ನ ನಾನು ಹುಡುಕಿ ಹೋಗ್ತಿದ್ದೀನಿ, ನಾಳೆನೇ ಇಲ್ಲಿಂದ ಹೊರಟ್ಬಿಡ್ತೀನಿ, ಆದ್ರೆ ಇವತ್ತು ಒಂದು ದಿನ ಸ್ಟೇ ಆಗೋದಕ್ಕೆ ನನಗೆ ಚಿಕ್ಕದಾಗಿ ಒಂದು ಜಾಗವನ್ನ ಕೊಡಿ ಸಾಕು ಅಂತ ಕೇಳ್ಕೊತಾನೆ. ಅದಕ್ಕೆ ನಮ್ಮ ಹೀರೋ ನಿನ್ನ ಬಾಡಿಯಲ್ಲಿ ತುಂಬಾನೇ ರೇಡಿಯೇಷನ್ ಎಫೆಕ್ಟ್ ಇರ್ತಿದೆ, ಆದ್ರೂ ನನಗಿದ್ದಷ್ಟು ಇಲ್ಲ ಕಡಿಮೆನೇ ಇರ್ತಿದೆ. ಸೊ ನೀನು ಈ ಜಾಗದಲ್ಲಿ 2 ದಿನ ಸ್ಟೇ ಆಗಿದ್ರೆ ಮಾತ್ರವೇ ಎಲ್ಲ ರೇಡಿಯೇಷನ್ ಕಡಿಮೆ ಆಗಿ ನೀನು ವಾಸಿ ಆಗ್ತೀಯಾ, ಅದರ ನಂತರ ಇಲ್ಲಿಂದ ಹೋಗು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ವ್ಯಕ್ತಿ ಕೂಡ ತುಂಬಾನೇ ಖುಷಿ ಆಗ್ತಾನೆ. ಸರ್ ತುಂಬಾನೇ ಥ್ಯಾಂಕ್ಸ್ ಸರ್, ನಿಮ್ಮ ಸಹಾಯವನ್ನ ನಾನು ಎಂದಿಗೂ ಮರೆಯೋದಿಲ್ಲ ಅಂತ ಹೇಳ್ತಿರ್ತಾನೆ. ಆದ್ರೆ ಅದಕ್ಕೆ ನಮ್ಮ ಹೀರೋ ಆದ್ರೆ ನೀನು ಮನೆ ಒಳಗಡೆ ಬಂದು ಸ್ಟೇ ಆಗಬಾರ್ದು, ಹೊರಗಡೆನೆ ಸ್ಟೇ ಆಗ್ಬೇಕು. ಸೊ ನಿನಗೆ ಬೇಕಾಗಿರುವ ಥಿಂಗ್ಸ್ ಅನ್ನೆಲ್ಲ ಈ ಗಾಡಿಯಿಂದಾನೇ ನೀನು ತಗೋಬಹುದು ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿನೂ ಸರಿ ಅಂತ ಹೇಳ್ಬಿಡ್ತಾನೆ. ನಂತರ ನಮ್ಮ ಹೀರೋ ಮನೆ ಒಳಗಡೆ ಬರ್ಬೇಕಾದ್ರೆ ಅವನ ಹತ್ರ ಹೀರೋಯಿನ್ ಆ ಪರ್ಸನ್ ಅನ್ನು ನೋಡ್ಬೇಕಾದ್ರೆ ಕೆಟ್ಟವನ್ ರೀತಿ ಕಾಣ್ತಿಲ್ಲ, ಅವನು ಏನಕ್ಕಾಗಿ ಹೊರಗಡೆ ಸ್ಟೇ ಆಗ್ಬೇಕು, ಯಾಕೆ ಅವನು ಒಳಗಡೆ ಬಂದು ಸ್ಟೇ ಆಗ್ಬಾರ್ದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ಅವನು ಒಳ್ಳೆಯವನು ಕೆಟ್ಟವನು, ಅವನ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಮ ಕೈಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ, ಅವನ ಬಗ್ಗೆ ಏನುವೇ ನಮಗೆ ಗೊತ್ತಿಲ್ಲ, ಆದ್ರಿಂದ ಅವನು ಹೊರಗಡೆನೆ ಕ್ಯಾಂಪ್ ಅನ್ನ ಹಾಕಿ ಸ್ಟೇ ಆಗ್ಬೇಕು ಅಂತ ಹೇಳ್ತಾನೆ. ಇದ್ರೂ ನಮ್ಮ ಹೀರೋಯಿನ್ ಅವನನ್ನ ತುಂಬಾನೇ ಕಂಪಲ್ ಮಾಡ್ತಾಳೆ. ಆದ್ರೂ ಏನಿಕ್ಕೂ ತಲೆ ತಗ್ಗದೆ ನಮ್ಮ ಹೀರೋ ಅಲ್ಲಿಂದ ಹೋಗ್ಬಿಡ್ತಾನೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ, ಮೂವರುವೆ ಕೂತು ಬ್ರೇಕ್ಫಾಸ್ಟ್ ಅನ್ನ ತಿಂತಿರ್ತಾರೆ. ಆವಾಗ ಹೊಸದಾಗಿ ಬಂದಿರೋನು ಅವನ ಲೈಫ್ ಅಲ್ಲಿ ನಡೆದಿದ್ದ ಘಟನೆಗಳನ್ನ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಹತ್ರ ಶೇರ್ ಅನ್ನ ಮಾಡ್ಕೊತಾನೆ. ನಂತರ ನಮ್ಮ ಹೀರೋ ಕೂಡ ಅವನ ಲೈಫ್ ಅಲ್ಲಿ ನಡೆದಿದ್ದ ವಿಚಿತ್ರವಾದ ಘಟನೆಗಳ ಬಗ್ಗೆ ಶೇರ್ ಮಾಡ್ತಾನೆ. ಅದು ಏನು ಅಂದ್ರೆ ಒಂದು ದಿನ ನಮ್ಮ ಹೀರೋ ತುಂಬಾನೇ ಕಷ್ಟಪಟ್ಟು ರೋಡ್ ಅಲ್ಲಿ ನಡೆದು ಬರ್ತಿದ್ನಂತೆ. ಆವಾಗ ಒಬ್ಬ 13 ವರ್ಷದ ಚಿಕ್ಕ ಹುಡುಗ ನಮ್ಮ ಹೀರೋವನ್ನ ಗನ್ನ ತೋರಿಸಿ ಹಿಡಿದಿದ್ದಾನೆ. ಸ್ಟಾರ್ಟಿಂಗ್ ಅಲ್ಲಿ ಆ ಹುಡುಗ ಹೆದರ್ಸಿನೇ ಮಾತಾಡಿದಾನೆ. ಅದರಲ್ಲಿ ಟೆನ್ಷನ್ ಆಗಿದ್ದ ನಮ್ಮ ಹೀರೋ ಅವನ ಹತ್ರ ಇರುವ ಗನ್ನ ತಗೊಂಡು ಆ ಚಿಕ್ಕ ಹುಡುಗನನ್ನ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ನಂತೆ. ಅದರ ನಂತರ ಏನು ಫೀಲ್ ಮಾಡಿ ಚಿಕ್ಕ ಹುಡುಗ ತಾನೇ ಬಿಟ್ಬಿಡೋಣ ಅಂತ ಬಿಟ್ಬಿಟ್ನಂತೆ. ಆದ್ರೆ ಆವಾಗ ಆ ಚಿಕ್ಕ ಹುಡುಗ ಪ್ಲೀಸ್ ನನ್ನನ್ನು ಶೂಟ್ ಮಾಡಿ ಕೊಂದ್ಬಿಡಿ, ನನ್ನ ಕೈಯಲ್ಲಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ನನಗೆ ರೇಡಿಯೇಷನ್ ಎಫೆಕ್ಟ್ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ನಮ್ಮ ಹೀರೋ ನನ್ನ ಕೈಯಿಂದ ನೀನನ್ನ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ, ಸಾಯಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಜಾಗದಲ್ಲಿ ಆ ಹುಡುಗನನ್ನ ಲೋನ್ಲಿಯಾಗಿ ಬಿಟ್ಬಿಟ್ಟು ಬಂದ್ಬಿಟ್ನಂತೆ. ಇದನ್ನ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಅವಳ ತಮ್ಮನಿಗೂ 14 ವರ್ಷ 13 ವರ್ಷನೇ ಇರ್ಬೇಕು ಅಂತ ಹೇಳಿದ್ಲಲ್ವಾ. ಹಾಗೆ ಇವ್ರುಗಳು ಮಾತಾಡ್ಕೊಂಡೆ ಆವತ್ತಿನ ದಿನ ಊಟವನ್ನು ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಅದರ ನಂತರ ನಮ್ಮ ಹೀರೋ ಹತ್ರ ಏನನ್ನು ಮಾತಾಡದೆ ಇವಾಗ ಹೊಸದಾಗಿ ಬಂದಿದ್ದಾನ ಅಲ್ವಾ ಪರ್ಸನ್, ಅವನನ್ನ ಅಲೋನ್ ಆಗಿ ಕಿಚನ್ ಒಳಗಡೆ ಕರ್ಕೊಂಡು ಹೋಗಿ ನಿನಗೆ ಕುಡಿಯೋದಕ್ಕೆ ಏನಾದ್ರೂ ನೀರು ಬೇಕು ಅಂದ್ರೆ ಈ ಜಾಗದಲ್ಲಿ ನೀರನ್ನ ಇಟ್ಟಿರ್ತೀವಿ, ನೀನು ಯಾವಾಗ ಬೇಕಾದ್ರೂ ಬಂದು ನೀರನ್ನ ತಗೊಂಡು ಕುಡಿಬಹುದು ಅಂತ ಹೇಳ್ತಾಳೆ. ನಂತರ ಆ ಪರ್ಸನ್ ಅನ್ನ ಕರ್ಕೊಂಡು ಮನೆ ಮೇಲ್ಗಡೆ ಹೋಗಿ ಆ ಮನೇಲಿ ಇರ್ತಾ ಇರುವ ಒಂದು ರೂಮ್ ಅನ್ನು ತೋರಿಸಿ ಇನ್ ಮುಂದೆ ಇದೇನೇ ನಿನ್ನ ರೂಮು, ನೀನು ಇಲ್ಲೇನೆ ಸ್ಟೇ ಆಗ್ಬಹುದು ಅಂತ ಹೇಳ್ತಾಳೆ. ಅದಕ್ಕೆ ಆ ಹೊಸ ಪರ್ಸನ್ ತುಂಬಾನೇ ಥ್ಯಾಂಕ್ಸ್, ಇದು ನನಗೆ ತುಂಬಾನೇ ಹೊಸದಾಗಿರ್ತಿದೆ, ನೀವು ಮಾಡ್ತಾ ಇರುವ ಸಹಾಯ ತುಂಬಾನೇ ದೊಡ್ಡದು, ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಎಲ್ಲವನ್ನು ವ್ಯವಸ್ಥೆ ಮಾಡಿ ಕೊಟ್ಬಿಟ್ಟು ಕೆಳಗಡೆ ಇಳಿದು ಬರ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಅನ್ನು ಹಿಡಿದು ಹೀರೋ ಜೋರಾಗಿ ಬೈತಾನೆ. ಇವಾಗ ಏನಕ್ಕಾಗಿ ಅವನನ್ನ ಮನೆ ಒಳಗಡೆ ಕರ್ಕೊಂಡು ಬಂದು ಸ್ಟೇ ಮಾಡಿಸ್ತಿದ್ಯಾ, ಅವನು ಯಾರು ಅಂತ ನಿನಗೆ ಗೊತ್ತಾ, ಅವನಿಗೆ ಏನಾದ್ರೂ ಕಾಯಿಲೆ ಇದ್ರೆ, ಅವನು ಕಳ್ಳನಾಗಿದ್ರೆ, ಅವನು ಕೆಟ್ಟವನಾಗಿದ್ರೆ ಏನನ್ನ ಮಾಡೋದು ಅಂತ ಬೈತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ನಿಮಗೆ ಏನು ತಾನೇ ಆಗಿದೆ, ಅವನನ್ನು ನೋಡಿದ್ರೆ ಕೆಟ್ಟವನ್ ರೀತಿ ನನಗೆ ಕಾಣ್ತಿಲ್ಲ, ಅವನು ಇಲ್ಲೇನೆ ಮನೆ ಒಳಗಡೆನೆ ಸ್ಟೇ ಆಗ್ಲಿ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅದು ಮಾತ್ರ ಇಲ್ಲ ನೀವೇನೆ ನನ್ನ ಹತ್ರ ಇಂದ ತುಂಬಾ ವಿಷಯಗಳನ್ನ ಮುಚ್ಚಿಟ್ಟಿದ್ದೀರಾ, ಆ ಚಿಕ್ಕ ಹುಡುಗನ ಬಗ್ಗೆ ಇದಕ್ಕೂ ಮುಂಚೆನೆ ನನ್ನ ಹತ್ರ ಯಾಕೆ ನೀವು ಹೇಳಿಲ್ಲ, ಬಂದು ಇಷ್ಟು ದಿನಗಳಾಗ್ಬಿಟ್ಟಿದೆ, ನೀವು
ಇಲ್ಲಿವರೆಗೂ ನನ್ನ ಹತ್ರ ಅದ್ರ ಬಗ್ಗೆ ಹೇಳಲೇ ಇಲ್ಲ ನೀವು ಅಂತ ಕೇಳಿದ್ರೆ ಅದಕ್ಕೆ ಹೀರೋ ನಾನು ಆವಾಗ್ಲೇನೆ ಈ ವಿಷಯದ ಬಗ್ಗೆ ಹೇಳಿದ್ರೆ ನೀನು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ, ಆದ್ರಿಂದಾನೇ ಅದ್ರ ಬಗ್ಗೆ ನಾನು ನಿನ್ನ ಹತ್ರ ಹೇಳಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೀರೋನು ಯಾಕೆ ನನ್ನ ಕೈಲಿ ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತದ್ದು ಏನೋ ಅದು ವಿಷಯ ಅಂತ ಕೇಳ್ತಾಳೆ. ಅದಕ್ಕೆ ಹೀರೋ ಆ ಚಿಕ್ಕ ಹುಡುಗ ಬೇರೆ ಯಾರು ಇಲ್ಲ, ಅವನು ನಿನ್ನ ತಮ್ಮನೇ. ಅವನನ್ನ ಆ ಜಾಗದಲ್ಲಿ ನಾನು ಸುಮ್ನೆ ಬಿಟ್ಟು ಬರ್ಲಿಲ್ಲ, ಅವನು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ತಕ್ಷಣ ಅಲ್ಲೇನೆ ಅವನನ್ನ ನಾನು ಶೂಟ್ ಮಾಡಿ ಕೊಂದ್ಬಿಟ್ಟು ಬಂದೆ. ಅವನು ರೇಡಿಯೇಷನ್ ಇಂದ ಎಫೆಕ್ಟ್ ಆಗಿ ಜೀವಕ್ಕಾಗಿ ತುಂಬಾನೇ ಕಷ್ಟ ಪಡ್ತಿದ್ದ, ಅದನ್ನ ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗ್ಲಿಲ್ಲ, ಆದ್ರಿಂದಾನೇ ಅವನು ಕೂಡ ನನ್ನನ್ನು ಶೂಟ್ ಮಾಡಿ ಕೊಂದ್ಬಿಡಿ ಅಂತ ನನ್ನ ಹತ್ರ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ, ಆದ್ರಿಂದಾನೇ ನನಗೆ ಬೇರೆ ದಾರಿ ಇಲ್ಲ, ಅದನ್ನ ಮಾಡ್ಬೇಕಾಗ್ಬಿಡ್ತು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ ಒಂದ್ ರೀತಿ ಎಮೋಷನಲ್ ಆಗ್ಬಿಟ್ಟು ಇದ್ರ ಬಗ್ಗೆ ನನಗೆ ವರಿ ಏನೂ ಇಲ್ಲ, ಹೋದವರು ರಿಟರ್ನ್ ಬಂದೇ ಬರ್ತಾರೆ ಅಂತ ತುಂಬಾ ದಿನಗಳಾಗಿ ಅವ್ರಗಳಿಗಾಗಿ ನಾನು ಕಾಯ್ತಾ ಇದ್ದೆ, ಅದರ ನಂತರ ಸ್ವಲ್ಪ ದಿನದಲ್ಲಿ ಅವ್ರುಗಳು ರಿಟರ್ನ್ ಬರ್ತಾರೆ ಅನ್ನೋ ಥಾಟೆ ನನ್ನ ಒಳಗಡೆಯಿಂದ ಹೋಗ್ಬಿಡ್ತು. ನಂತರ ನಾನು ಲೋನ್ಲಿಯಾಗಿನೇ ಬದುಕೋದಕ್ಕೆ ಶುರು ಮಾಡಿದೆ. ಹಾಗಿರ್ಬೇಕಾದ್ರೆ ತುಂಬಾ ಸಲ ನನಗೆ ಹುಷಾರ್ ತಪ್ತು, ಆದ್ರೆ ಇದ್ರ ಮೇಲೆ ನಾನು ಲೋನ್ಲಿಯಾಗಿ ಬದುಕೋದಕ್ಕೆ ಇಷ್ಟಪಡ್ತಿಲ್ಲ ಅಂತ ಹೇಳಿ ತುಂಬಾನೇ ಬೇಜಾರಲ್ಲಿ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋತಾಳೆ. ಆವಾಗ ನಮ್ಮ ಹೀರೋನ ಅವಳ ಹತ್ರ ಹೋಗಿ ಅವಳನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅದರ ನಂತರ ನಮ್ಮ ಹೀರೋ ಸ್ವಲ್ಪ ಹೊತ್ತು ಬಿಟ್ಟು ಹೊಸದಾಗಿ ಬಂದಿರುವ ಪರ್ಸನ್ ಅನ್ನ ಕರ್ಕೊಂಡು ಹೋಗಿ ತೋಟದಲ್ಲಿ ಏನನ್ನೆಲ್ಲ ಇವ್ರುಗಳು ಬೆಳೆಸ್ತಿದ್ದಾರೆ ಅನ್ನೋದನ್ನ ತೋರಿಸ್ಕೊಡ್ತಾನೆ. ಈ ಜಾಗದಲ್ಲಿ ಫುಲ್ ವೆಜಿಟೇಬಲ್ಸ್ ಅನ್ನ ನಾವು ಗ್ರೋ ಮಾಡ್ತಿದೀವಿ, ಇವುಗಳನ್ನ ತಗೊಂಡೇನೆ ನಾವು ಅಡಿಗೆನ ಮಾಡಿ ತಿಂತಿದೀವಿ. ಅದು ಮಾತ್ರ ಇಲ್ಲ, ನಾವು ಹಸುವನ್ನ ಕೂಡ ಇಟ್ಟಿದೀವಿ, ಅದರಿಂದ ಹಾಲನ್ನ ತಗೋತೀವಿ. ಅದು ಮಾತ್ರ ಇಲ್ಲ, ನಾವು ಚಿಕನ್ಸ್ ಅನ್ನ ಕೂಡ ಸಾಕ್ತಿದೀವಿ, ಅವಾಗ ಅದನ್ನ ಕೂಡ ಕಟ್ ಮಾಡಿ ಅಡಿಗೆ ಮಾಡಿ ತಿನ್ಕೋತೀವಿ. ಅದು ಇದು ಅಂತ ಹೇಳ್ಬಿಟ್ಟು ಇವ್ರುಗಳ ಲೈಫ್ ಸ್ಟೈಲ್ ಬಗ್ಗೆ ಆ ಹೊಸದಾಗಿ ಬಂದಿರುವ ಪರ್ಸನ್ ಹತ್ರ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ ಹೀರೋ. ಅದರ ನಂತರ ಮಾತಾಡ್ಕೊಂಡೆ ಕಾಡಿನ ಒಳಗಡೆ ಹೋಗಿ ಬೇಟೆಯನ್ನ ಆಡೋಣ ಅಂತ ಹೇಳಿ ಇಬ್ಬರು ಕಾಡಿನ ಒಳಗಡೆ ಹೋಗ್ತಿರ್ತಾರೆ. ಆವಾಗ ಹೊಸದಾಗಿ ಬಂದಿರುವ ಪರ್ಸನ್ ನಮ್ಮ ಹೀರೋ ಹತ್ರ ಈ ತರ ನಾನು ಈಸ್ಟ್ ಕಡೆನೆ ಹೋಗ್ತಿದ್ದೀನಿ, ಆ ಜಾಗದ ಬಗ್ಗೆ ನಾನು ರೇಡಿಯೋದಲ್ಲಿ ವಿಷಯಗಳನ್ನ ಕೇಳ್ಪಟ್ಟೆ, ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಮಿಲಿಟರಿ ಅವರು ಈ ರೇಡಿಯೇಷನ್ ಎಫೆಕ್ಟ್ ಇಂದ ತಪ್ಪಿಸಿಕೊಂಡಿರುವ ಜನರನ್ನೆಲ್ಲ ಕಾಪಾಡಿ ಸೇಫ್ ಆಗಿಟ್ಟು ಬದುಕಿಸಿ ಬರ್ತಿದ್ದಾರೆ ಅಂತ ಕೇಳ್ಪಟ್ಟೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಅವೆಲ್ಲ ಹಾಲಿ ರೇಡಿಯೋ ಸಿಗ್ನಲ್ ಆಗಿರ್ಬೇಕು, ಇವಾಗ ಅದನ್ನ ನಂಬ್ಕೋಬಿಟ್ಟ ನೀನು ಆ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೋತಿದ್ಯಾ ಅಂತ ಕೇಳ್ಬೇಕಾದ್ರೆ ಆ ಹೊಸ ಪರ್ಸನ್ ನೀವು ಅನ್ಕೊಳ್ಳೋ ರೀತಿಯೆಲ್ಲ ಇಲ್ಲ ಸರ್, ಅದು ಈಸ್ಟ್ ಸೈಡ್ ಅಲ್ಲಿ ಹ್ಯಾನ್ಸನ್ ಅಂತ ಒಂದು ಸಿಟಿ ಇರ್ತಿದೆ, ಆ ಸಿಟಿಯಲ್ಲಿ ತುಂಬಾನೇ ಮಿಲಿಟರಿ ಕುಟುಂಬಗಳೆಲ್ಲ ಜೀವನ ಮಾಡಿ ಬರ್ತಿದ್ರು. ಅದು ಮಾತ್ರ ಇಲ್ಲ, ಆ ಜಾಗದಲ್ಲಿ ತುಂಬಾ ಜನರು ಕೂಡ ಬದುಕಿ ಜೀವನ ಮಾಡಿ ಬರ್ತಿದ್ರು. ಸೊ ಖಂಡಿತ ಮಿಲಿಟರಿ ಆಫೀಸರ್ಸ್ ಎಲ್ಲರನ್ನ ಅಲ್ಲಿ ಕಾಪಾಡಿ ಇರ್ತಾರೆ, ಸೇಫ್ ಗಾರ್ಡ್ ಮಾಡಿ ಇರ್ತಾರೆ, ಆದ್ರಿಂದಾನೆ ಆ ಜಾಗಕ್ಕೆ ನಾನು ಹೋಗ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಸರಿ ಇವನು ಏನೇ ಹೇಳಿದ್ರು ಕಿವಿಗೆ ಹಾಕೊಳ್ಳೋದಿಲ್ಲ, ಏನೋ ಮಾಡ್ಕೊಂಡು ಹೋಗ್ಲಿ ಅಂತ ಸೈಲೆಂಟ್ ಆಗಿ ನಡೆದು ಬರ್ತಿರ್ತಾನೆ. ನಂತರ ಭೇಟಿ ಆಗೋದಕ್ಕೆ ರೆಡಿ ಆಗ್ಬೇಕಾದ್ರೆ ಕಾಡಿನ ಒಳಗಡೆ ಒಂದು ಕೋಳಿ ಸುತ್ತಾಡ್ತಿರುತ್ತೆ. ಅದನ್ನು ನೋಡಿದ ನಮ್ಮ ಹೀರೋ ಏನ್ ಮಾಡಿ ಶೂಟ್ ಮಾಡೋಣ ಅಂತ ಅನ್ಕೋಬೇಕಾದ್ರೆ ಅಷ್ಟರಲ್ಲಿ ಆ ಹೊಸ ಪರ್ಸನ್ ನಮ್ಮ ಹೀರೋಯಿನ್ ಬಗ್ಗೆ ಏನನ್ನು ಮಾತಾಡಿ ಒಂದ್ ರೀತಿ ಕಿಂಡಲ್ ಆಗಿ ಮಾತಾಡ್ತಿರ್ತಾನೆ. ಇದನ್ನ ಕೇಳಿದ ತಕ್ಷಣವೇ ನಮ್ಮ ಹೀರೋ ಅವನಿಗೆ ಗುರಾಯಿಸಿ ನೋಡ್ತಾನೆ. ಆವಾಗ ಆ ಹೊಸ ಪರ್ಸನ್ ನಾನು ಸುಮ್ನೆ ಮಾತಾಡಿದ್ದು, ಯಾಕೆ ಫನ್ ಆಗಿ ಕೂಡ ಮಾತಾಡಬಾರ್ದಾ ಅಂತ ಹೇಳ್ಬಿಟ್ಟು ಇಬ್ಬರು ಆ ಚಿಕನ್ ಗೆ ಶೂಟ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಇದ್ರಲ್ಲಿ ಟೆನ್ಷನ್ ಆಗಿದ್ದ ನಮ್ಮ ಹೀರೋ ಸರಿಯಾಗಿ ಏನ್ ಮಾಡೋದಕ್ಕೆ ಆಗದೆ ಆ ಚಿಕನ್ ಅನ್ನ ಮಿಸ್ ಮಾಡ್ಬಿಡ್ತಾನೆ. ನಂತರ ಆ ಹೊಸ ಪರ್ಸನ್ ಅನ್ನ ಆ ವಾಟರ್ ಫಾಲ್ಸ್ ಹತ್ರ ಕರ್ಕೊಂಡು ಹೋಗಿ ಆ ವಾಟರ್ ಫಾಲ್ಸ್ ಅನ್ನ ತೋರಿಸಿ ಈ ಜಾಗದಲ್ಲಿ ನಾವು ಏನೆಲ್ಲ ಪ್ಲಾನ್ ಮಾಡಿದೀವಿ ಗೊತ್ತಾ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಈ ವಾಟರ್ ಫಾಲ್ಸ್ ಕೆಳಗಡೆ ಒಂದು ವೀಲ್ ಅನ್ನ ರೆಡಿ ಮಾಡಿ ಇಡ್ತೀವಿ, ಅದರಿಂದ ನಾವು ಕರೆಂಟ್ ಪವರ್ ಸಪ್ಲೈ ನ ತಗೋತೀವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಪರ್ಸನ್ ಇದು ಸಖತ್ತಾಗಿದೆಯಲ್ಲ ಐಡಿಯಾ, ಇದನ್ನ ಬೇಗನೆ ನೀವು ಶುರು ಮಾಡಬಹುದಲ್ವಾ ಅಂತ ಕೇಳಿದ್ರೆ ನನಗೇ ಮಾಡ್ಬೇಕು ಅಂತ ತುಂಬಾನೇ ಆಸೆನೆ, ಆದ್ರೆ ಆ ವೀಲನ್ನ ಮಾಡೋದಕ್ಕೆ ಬೇಕಾಗಿರುವ ವುಡನ್ ಪೀಸಸ್ ಎಲ್ಲವೇ ನಮ್ಮ ಮನೆ ಪಕ್ಕದಲ್ಲಿ ಇರ್ತಾ ಇರುವ ಚರ್ಚಿನ ಮೇಲ್ಗಡೆನೆ ಇರ್ತಿದೆ. ಸೊ ಆ ವುಡನ್ ಪೀಸ್ ಗಳನ್ನ ಕಿತ್ತು ತಗೊಳ್ಳೋಣ ಅಂತ ಅನ್ಕೊಂಡು ಹೀರೋಯಿನ್ ಹತ್ರ ಕೇಳಿದ್ರೆ ಹೀರೋಯಿನ್ ತುಂಬಾನೇ ಸೆಂಟಿಮೆಂಟಲ್ ಆಗಿ ಅದು ಅವರ ತಂದೆಯವರು ಬಿಲ್ಡ್ ಮಾಡಿರುವ ಚರ್ಚ್ ಅನ್ನೋದ್ರಿಂದ ಅದನ್ನ ಮುಟ್ಟೋಕೆನೆ ಬಿಡ್ತಿಲ್ಲ. ಸೊ ಅದನ್ನು ದಾಟಿ ಅದನ್ನ ಹೋಗಿ ನಾನು ಹೊಡೆದು ಹೀರೋಯಿನ್ ಅವಳ ಮನಸ್ಸಿಗೆ ಬೇಜಾರ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಅಂತ ಹೀರೋ ಹೇಳ್ತಿರ್ತಾನೆ. ಈ ರೀತಿ ಇವರಿಬ್ಬರು ಮಾತಾಡ್ಕೋತಿರ್ಬೇಕಾದ್ರೇನೆ ಮತ್ತೆ ಆ ಜಾಗಕ್ಕೆ ಒಂದು ಕಾಡಿನ ಪಕ್ಷಿ ಹಾರಿ ಬರುತ್ತೆ. ಅದನ್ನು ನೋಡಿದ ತಕ್ಷಣವೇ ಇಬ್ಬರೂ ಅದಕ್ಕೆ ಏಮನ್ನ ಮಾಡ್ತಾರೆ. ಈ ಸಲ ನಮ್ಮ ಹೀರೋ ಅದನ್ನ ಶೂಟ್ ಮಾಡೋದಕ್ಕೆ ಮಿಸ್ ಮಾಡ್ಕೊಬಿಡ್ತಾನೆ, ಆದ್ರೆ ಆ ಹೊಸ ಪರ್ಸನ್ ಕರೆಕ್ಟ್ ಆಗಿ ಏಮ್ ಮಾಡಿದ್ದ ಶೂಟ್ ಮಾಡ್ಬಿಟ್ಟ. ನಂತರ ಸತಿದ ಟರ್ಕಿಯನ್ನು ತಗೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದ ಮೇಲೆ ಹೀರೋಯಿನ್ ಹತ್ರ ಈ ಕೋಳಿಯನ್ನು ಶೂಟ್ ಮಾಡಿದ್ದು ಹೀರೋನೇ ಅಂತ ಹೊಸದಾಗಿ ಬಂದಿರುವ ಪರ್ಸನ್ ಹೇಳ್ತಾನೆ. ನಮ್ಮ ಹೀರೋಯಿನ್ ಅದನ್ನ ಕೇಳಿ ಖುಷಿ ಆಗ್ತಾಳೆ. ನಂತರ ಅದನ್ನ ಚೆನ್ನಾಗಿ ಅಡಿಗೆ ಮಾಡಿ ರಾತ್ರಿ ಡಿನ್ನರ್ ಗೆ ಕೂತು ಊಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ತಿಂತಿರ್ಬೇಕಾದ್ರೆ ನೀವು ಏನಕ್ಕೆ ಆ ಚರ್ಚಿಂದ ಪ್ಲೇವುಡ್ಸ್ ಗಳನ್ನ ತಗೋಬಾರ್ದು ಅಂತ ಹೇಳ್ತಿದ್ದೀರಾ, ಕರೆಂಟ್ ಸಿಕ್ಕಿದ್ರೆ ಅದು ನಿಮಗೆ ಒಳ್ಳೇದು ತಾನೆ, ಅದು ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಿರ್ತಾನೆ ಹೊಸ ಪರ್ಸನ್. ಈ ವಿಷಯ ಅವನಿಗೆ ಗೊತ್ತಾಗ್ಬಿಡ್ತಲ್ಲ ಅಂತ ಟೆನ್ಷನ್ ಆಗಿದ್ದ ನಮ್ಮ ಹೀರೋಯಿನ್ ಹೀರೋಗೆ ಗುರಾಯಿಸ್ತಾಳೆ. ಅದಕ್ಕೆ ನಮ್ಮ ಹೀರೋ ಇಲ್ಲ ಅದನ್ನ ಬರೀ ಪ್ಲಾನ್ ಆಗಿ ಮಾತ್ರವೇ ಇಟ್ಟಿದೀವಿ ಅಂತ ಹೇಳ್ದೆ, ಚರ್ಚನೆ ಹೊಡೆದಾಕ್ತೀವಿ ಅಂತೆಲ್ಲ ನಾನು ಹೇಳಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ನಡಿಬೇಕಾಗಿರುವ ಸಮಯದಲ್ಲಿ ಎಲ್ಲವೇ ಕರೆಕ್ಟ್ ಆಗಿ ನಡೆಯುತ್ತೆ ಅಂತ ನಮ್ಮ ಹೀರೋಯಿನ್ ಹೊಸ ಪರ್ಸನ್ ಗೆ ಹೇಳ್ಬೇಕಾದ್ರೆ ಆ ಹೊಸ ಪರ್ಸನ್ ಈ ಮಾತನ್ನ ಬಿಡೋ ರೀತಿ ಕಾಣ್ತಿಲ್ಲ. ಪಕ್ಕದಲ್ಲಿ ಯಾವುದೇ ರೀತಿಯ ಬಿಲ್ಡಿಂಗ್ ಗಳು ಇಲ್ಲ, ಸೊ ಈ ಚರ್ಚನ್ನ ಬಿಟ್ರೆ ನಮಗೆ ಬೇರೆ ದಾರಿನೂ ಇಲ್ಲ, ನಾವು ಯಾಕೆ ಇದನ್ನ ಟ್ರೈ ಮಾಡಬಾರ್ದು ಅಂತ ಅವನು ಮತ್ತೆ ಕೇಳ್ತಿರ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆಗೋದಿಲ್ಲ ಬೇಡ ಅಂತ ಹೇಳ್ತಿದ್ದ ನಮ್ಮ ಹೀರೋಯಿನ್ ಫೈನಲಿ ಸರಿ ಓಕೆ ಅದನ್ನ ನಾವು ಮಾಡಿನೇ ನೋಡ್ಬಿಡೋಣ, ಆದ್ರೆ ಆ ವಾಟರ್ ವೀಲ್ ಎಲ್ಲವನ್ನು ರೆಡಿ ಮಾಡಿ ಕರೆಂಟ್ ಸಪ್ಲೈ ಅನ್ನೆಲ್ಲ ತಗೊಂಡಾದ ಮೇಲೆ ಮತ್ತೆ ನನಗೆ ಆ ಚರ್ಚನ್ನ ಬಿಲ್ಡ್ ಮಾಡಿ ಕೊಟ್ಬಿಡ್ಬೇಕು, ಅದಕ್ಕಾದ ಪ್ಲಾನ್ ಅನ್ನು ಕರೆಕ್ಟ್ ಆಗಿ ಮಾಡಿ ಇಟ್ಕೋಬೇಕು ಆಯ್ತಾ ಅಂತ
ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋನು ಸರಿ ಅಂತ ಹೇಳ್ತಾನೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆಯಿಂದಾನೇ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಅಂದ್ರೆ ಆ ಚರ್ಚ್ ಅನ್ನ ಪಾರ್ಟ್ ಆಗಿ ಬಿಚ್ಚೋದಕ್ಕೆ ಶುರು ಮಾಡ್ಕೋತಾರೆ. ಅದರ ನಂತರ ವಾಟರ್ ವೀಲ್ ಗೆ ಬೇಕಾಗಿರುವ ಚಿಕ್ಕ ಚಿಕ್ಕ ಪಾರ್ಟ್ಸ್ ಎಲ್ಲವನ್ನು ರೆಡಿ ಮಾಡಿ ಅದನ್ನ ಆ ವಾಟರ್ ಫಾಲ್ಸ್ ಹತ್ರ ತಗೊಂಡು ಹೋಗ್ತಾರೆ. ಹೀಗೇನೆ ಕೆಲಸ ನಡೀತಿರ್ಬೇಕಾದ್ರೆ ಆ ಹೊಸ ಪರ್ಸನ್ ನಮ್ಮ ಹೀರೋಯಿನ್ ಅನ್ನ ಇಂಪ್ರೆಸ್ ಮಾಡಿಸಿ ಅವಳನ್ನ ನಗಾಡ್ಸೋದಕ್ಕಾಗಿ ಕೆಲವೊಂದು ವಿಷಯಗಳನ್ನ ಮಾಡ್ತಿರ್ತಾನೆ. ಅದನ್ನು ನೋಡಿದ ನಮ್ಮ ಹೀರೋಯಿನ್ ನಗಾಡ್ತಿರ್ತಾಳೆ. ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಗೂ ಸ್ವಲ್ಪ ಹೊಟ್ಟೆ ಉರಿತಿರುತ್ತೆ. ಅದರ ನಂತರ ವಾಟರ್ ಫಾಲ್ಸ್ ಇಂದ ಇವರ ಮನೆವರೆಗೂ ಬರೋ ರೀತಿ ಒಂದು ಕೇಬಲ್ ಅನ್ನ ಸೆಟ್ ಮಾಡಿರ್ತಾರೆ. ಆ ಕೇಬಲ್ಸ್ ಎಲ್ಲವೂ ಆಲ್ರೆಡಿ ಕನೆಕ್ಟ್ ಆಗಿದ್ದ ಕೇಬಲ್ಸ್ ಆದ್ರೆ ಯೂಸ್ ಇಲ್ಲದೆ ಇದ್ರಿಂದ ಅದನ್ನ ತಗೊಂಡು ಇವಾಗ ಇವ್ರುಗಳು ಯೂಸ್ ಮಾಡ್ಕೋತಿದ್ದಾರೆ. ಇವಾಗ ಈ ರೀತಿಯ ಕೆಲಸ ಹೋಗ್ತಿರ್ಬೇಕಾದ್ರೆ ಆ ಚರ್ಚನ ಬಿಚ್ಚಿಬಿಟ್ಟಿದ್ದಾರೆ ಅಲ್ವಾ. ಇದನ್ನು ನೋಡಿ ಹೀರೋಯಿನ್ ಬೇರೆ ಸೆಪರೇಟ್ ಆಗಿ ಫೀಲ್ ಮಾಡ್ತಿರ್ತಾಳೆ. ಅದನ್ನು ನೋಡಿದ ಆ ಹೊಸ ಪರ್ಸನ್ ನಮ್ಮ ಹೀರೋಯಿನ್ ಅನ್ನ ನೋಡಿ ಬಾ ನಾವು ಸ್ವಲ್ಪ ದೂರ ವಾಕಿಂಗ್ ಅನ್ನು ಹೋಗಿದ್ದು ಬರೋಣ ಅಂತ ಹೇಳಿ ಕರೀತಾನೆ. ಅದಕ್ಕಾಗಿ ನಮ್ಮ ಹೀರೋಯಿನ್ ಸರಿ ಬಾ ಹೋಗಿದ್ದು ಬರೋಣ ಅಂತ ಹೋಗ್ತಾಳೆ ಅವನ ಜೊತೆ. ಇಬ್ಬರುವೆ ಹಾಗೆ ಕಾಡಿನ ಒಳಗಡೆ ವಾಕಿಂಗ್ ಹೋಗಿ ಒಂದು ಜಾಗದಲ್ಲಿ ಕೂತು ಮಾತಾಡ್ತಿರ್ತಾರೆ. ಅವಾಗ ಆ ಹೊಸ ಪರ್ಸನ್ ನಮ್ಮ ಹೀರೋಯಿನ್ ಹತ್ರ ನೀನು ಆ ಚರ್ಚನ ಬಿಚ್ಚಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಬೇಜಾರಾಗ್ತಿರ್ಬೇಡ. ಆ ಚರ್ಚನ ನಾವು ಏನೇ ಕಿತ್ತಾಕಿದ್ರು ಕೂಡ ಅದು ನಮಗೆ ಸಹಾಯವನ್ನೇ ಮಾಡಿದೆ. ಆ ಚರ್ಚನ ಇವಾಗ ಕಿತ್ತಾಕ್ ಬಿಟ್ಟಿರೋದ್ರಿಂದ ಆ ಜಾಗದಲ್ಲಿ ದೇವ್ರು ಇಲ್ಲ ಅಂತ ಆಗ್ಬಿಡಲ್ಲ. ಅದ್ ಮಾತ್ರ ಇಲ್ಲ, ಯಾರ ಕೈಯಲ್ಲೂ ದೇವರನ್ನ ಹಾಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆದ್ರಿಂದ ಮತ್ತೆ ಆ ಚರ್ಚನ ನಾವು ರೀಬಿಲ್ಡ್ ಮಾಡೋಣ ಅಂತ ಹೇಳಿ ಹೀರೋಯಿನ್ ಗೆ ತುಂಬಾನೇ ಮೋಟಿವೇಶನ್ ಅನ್ನ ಮಾಡ್ತಾನೆ. ಇದನ್ನ ಕೇಳಿದ ನಮ್ಮ ಹೀರೋಯಿನ್ ಸರಿ ಅಂತ ಹೇಳ್ತಾಳೆ. ಅದರ ನಂತರ ನಮ್ಮ ಹೀರೋ ಬಗ್ಗೆ ಹೀರೋಯಿನ್ ಹತ್ರ ವಿಚಾರಿಸ್ತಾನೆ. ಅವರಿಗೂ ನಿಮಗೂ ಇರ್ತಾ ಇರುವ ರಿಲೇಶನ್ಶಿಪ್ ಏನು ಅಂತ ಕೇಳಿದ್ರೆ ಅವರು ಏನು ನನ್ನ ಮೇಲೆ ಇಂಟ್ರೆಸ್ಟ್ ಅನ್ನು ತೋರಿಸೋದಿಲ್ಲ, ನಾವೇನೋ ಸುಮ್ನೆ ರಿಲೇಶನ್ಶಿಪ್ ಅಲ್ಲಿ ಇರೋ ರೀತಿ ಒಟ್ಟಿಗೆ ಸೇರಿ ಬದುಕ್ತಿದೀವಿ ಅಷ್ಟೇ ಅಂತ ಹೇಳಿ ತುಂಬಾನೇ ಬೇಜಾರಾಗ್ತಾಳೆ ಹೀರೋಯಿನ್. ಅದಕ್ಕೆ ಆ ಹೊಸ ಪರ್ಸನ್ ಸರಿ ಹಾಗಾದ್ರೆ ಅವರ ಏಮ್ ತಾನೇ ಏನು, ಅವರ ಟಾರ್ಗೆಟ್ ತಾನೇ ಏನು, ಇಲ್ಲ ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ಅವರಿಗೆ ಏನೋ ಒಂದು ಪ್ಲಾನಿಂಗ್ ಇರ್ತಿದೆ ಅನ್ಸುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಆ ಹೊಸ ಪರ್ಸನ್ ನಾವು ತುಂಬಾ ದಿನ ಬದುಕ್ತಿವಿ ಅಂತ ಹೀರೋಗೆ ನಂಬಿಕೆ ಇರ್ತಿದೆ, ಅದನ್ನ ನೀನುವೇ ನಂಬಬೇಕು, ಹೀರೋವನ್ನ ನೀನು ಬಿಲೀವ್ ಮಾಡಬೇಕು, ನಂಬಿಕೆನೆ ಲೈಫ್, ನಂಬಿಕೆ ಇರೋದ್ರಿಂದಾನೇ ನಾವು ಇಲ್ಲಿಯವರೆಗೂ ಕೂಡ ಜೀವಂತವಾಗಿರ್ತಿದೀವಿ ಬದುಕ್ತಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಹೀರೋಯಿನ್ ಇಲ್ಲ ಇಲ್ಲ ನನಗೆ ಅದ್ರ ಮೇಲೆ ಯಾವುದೇ ರೀತಿಯ ನಂಬಿಕೆನೂ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನೀನು ನಂಬಲೇಬೇಕು, ನೀನು ಸ್ಟ್ರಾಂಗ್ ಆದ ಹುಡುಗಿ ಅಂತ ಹೇಳಿ ಅವಳನ್ನ ತುಂಬಾನೇ ಮೋಟಿವೇಟ್ ಮಾಡ್ತಾನೆ, ಅವಳನ್ನ ನಂಬಿಸ್ತಾನೆ ಹೊಸ ಪರ್ಸನ್. ನಂತರ ಇಬ್ಬರುವೆ ಚೆನ್ನಾಗಿ ಮಾತಾಡಿ ಕಂಪ್ಲೀಟ್ ಮಾಡ್ಬಿಟ್ಟು ರಿಟರ್ನ್ ಮನೆಗೆ ಬರ್ತಾರೆ. ಅವರಿಬ್ಬರುವೆ ವಾಕಿಂಗ್ ಹೋಗಿದ್ದು ಬರೋದನ್ನ ನಮ್ಮ ಹೀರೋ ನೋಡ್ತಿರ್ತಾನೆ. ಅವ್ರುಗಳು ಅಲೋನ್ ಆಗಿ ಹೋಗಿದ್ದು ಬರೋದನ್ನ ನೋಡಿದ ನಮ್ಮ ಹೀರೋ ಒಂದ್ ರೀತಿ ಡೌಟ್ ಆಗಿನೇ ನೋಡ್ತಿರ್ತಾನೆ. ಸೊ ನಮ್ಮ ಹೀರೋ ಅವ್ರುಗಳು ಹೋಗಿದ್ದು ಬರೋಷ್ಟರಲ್ಲಿ ವೀಲಿಗೆ ಬೇಕಾಗಿರುವ ವಿಷಯಗಳನ್ನ ಆಲ್ಮೋಸ್ಟ್ ಮಾಡಿಟ್ಬಿಟ್ಟಿರ್ತಾನೆ. ಅದನ್ನ ನೋಡಿ ಅವ್ರುಗಳು ಖುಷಿ ಆಗ್ತಾರೆ. ನಂತರ ಆವತ್ತಿನ ದಿನ ರಾತ್ರಿ ನಮ್ಮ ಹೀರೋ ಆ ವೀಲ್ ಬಗ್ಗೆ ಇನ್ನವೇ ರಿಸರ್ಚ್ ಅನ್ನ ಮಾಡೋಣ ಅಂತ ಲೈಬ್ರರಿಯಲ್ಲಿ ಕೂತು ಓದುತ್ತಿರ್ತಾನೆ ಅದ್ರ ಬಗ್ಗೆ. ಆವಾಗ ನಮ್ಮ ಹೀರೋಯಿನ್ ಅವನ ಜೊತೆ ಮಾತಾಡೋಣ ಅಂತ ಬರ್ತಾಳೆ. ಆವಾಗ ಹೀರೋ ಇಲ್ಲಿ ನೋಡು ಹೀರೋಯಿನ್, ನೀನು ಮತ್ತೆ ಆ ಹೊಸದಾಗಿ ಬಂದಿರುವ ಪರ್ಸನ್ ಇಬ್ಬರು ನೋಡ್ಕೊಳ್ಳುವ ವಿಷಯ ಏನು ಅಂತ ನನಗೆ ಅರ್ಥ ಆಗ್ತಿದೆ. ನೀವಿಬ್ಬರು ಏನೇ ಮಾಡ್ಕೊಂಡ್ರು ಅದ್ರ ಬಗ್ಗೆ ನನಗೆ ಪ್ರಾಬ್ಲಮೇ ಇಲ್ಲ. ನೀವಿಬ್ಬರು ವೈಟ್ ಪೀಪಲ್ಸ್, ಒಟ್ಟಿಗೆ ಸೇರಿ ಇಬ್ಬರುವೆ ಹ್ಯಾಪಿ ಆಗಿರಿ, ನಿಮ್ಮ ಮಧ್ಯೆ ನಾನು ಬರೋದಿಲ್ಲ, ಅಡ್ಡ ಇರೋದಿಲ್ಲ ಅನ್ನೋ ತರ ಹೇಳ್ತಾನೆ. ಇದನ್ನ ಕೇಳಿ ಹೀರೋಯಿನ್ ಗೆ ಅಳು ಬಂದ್ಬಿಡುತ್ತೆ. ಏನಕ್ಕಾಗಿ ನೀನು ಈ ರೀತಿ ಡೌಟ್ ಪಡ್ತಿದ್ಯಾ, ನಾವಿಬ್ಬರು ಜಸ್ಟ್ ವಾಕಿಂಗ್ ಹೋಗಿದ್ದು ಬಂದ್ವಿ ಅಷ್ಟೇ, ನಾನು ನೀವು ವಾಕಿಂಗ್ ಹೋಗಿದ್ರ ಬಗ್ಗೆ ಏನನ್ನು ಹೇಳಿಲ್ವಲ್ಲ, ಜಸ್ಟ್ ನಿಮ್ಮ ಲೈಫ್ ಅಲ್ಲಿ ನಾನು ಅಡ್ಡ ಇರೋದಿಲ್ಲ ಅನ್ನೋ ವಿಷಯವನ್ನ ಹೇಳೋದಕ್ಕಾಗಿನೇ ನಾನು ಇದನ್ನ ಹೇಳಿದ್ದು ಅಂತ ಹೇಳಿ ನಮ್ಮ ಹೀರೋ ಆ ವಿಷಯವನ್ನ ಅಲ್ಲಿಗೇನೆ ಬಿಡ್ತಾನೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆಲ್ಮೋಸ್ಟ್ ಆ ವಾಟರ್ ವೀಲ್ ಗೆ ಬೇಕಾಗಿರುವ 75% ಕೆಲಸವನ್ನ ಮುಗಿಸ್ಬಿಟ್ಟಿರ್ತಾರೆ. ಸೊ ವೀಲ್ ಅನ್ನ ಕೂಡ ವಾಟರ್ ಫಾಲ್ಸ್ ಹತ್ರ ತಂದ್ಬಿಟ್ಟಿರ್ತಾರೆ. ಇವಾಗ ಜಸ್ಟ್ ಆ ವಾಟರ್ ಫಾಲ್ಸ್ ಇನ ನೀರು ಈ ವೀಲ್ ಮೇಲೆ ಬೀಳೋ ರೀತಿ ಸೆಟ್ ಮಾಡಿ ಇಡಬೇಕು ಅಷ್ಟೇನೆ. ಸೊ ಇವಾಗ ಪ್ಲಾನ್ ಎಲ್ಲ ಸಕ್ಸಸ್ ಆಗ್ಬಿಟ್ಟಿದೆ ಅಂತ ಅವತ್ತಿನ ದಿನ ರಾತ್ರಿ ಪಾರ್ಟಿಯನ್ನ ಮಾಡೋಣ ಅಂತ ಡಿನ್ನರ್ ಟೈಮ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಜೋರಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾರೆ, ಹೊಸ ಡ್ರೆಸ್ ಅನ್ನೆಲ್ಲ ಹಾಕೊಂಡಿರ್ತಾರೆ. ಈ ರೀತಿ ಮೂವರ್ವೇ ಸೇರಿ ಡ್ಯಾನ್ಸ್ ಅನ್ನ ಮಾಡ್ತಿರ್ಬೇಕಾದ್ರೆ ನಿಧಾನಕ್ಕೆ ನಮ್ಮ ಹೀರೋ ಮಾತ್ರ ಸೆಪರೇಟ್ ಆಗಿ ಅಲೋನ್ ಆಗಿ ಹೋಗಿ ನಿಂತ್ಕೋತಾನೆ. ಆವಾಗ ಹೊಸದಾಗಿ ಬಂದಿರುವ ಪರ್ಸನ್ ಮತ್ತೆ ನಮ್ಮ ಹೀರೋಯಿನ್ ಇಬ್ಬರು ಒಟ್ಟಿಗೆ ಸೇರಿ ಡ್ಯಾನ್ಸ್ ಅನ್ನ ಮಾಡೋದನ್ನ ನೋಡಿದ ಹೀರೋ ತುಂಬಾನೇ ಮನಸ್ಸಿನ ಒಳಗಡೆ ಬೇಜಾರಾಗ್ತಿರ್ತಾನೆ. ಆದ್ರೂ ಅದನ್ನ ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಹಾಗೆ ಡ್ಯಾನ್ಸ್ ಅನ್ನೆಲ್ಲ ಮುಗಿಸ್ಕೊಬಿಟ್ಟು ಮನೆಯನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಅಲ್ಲಿರುವ ಕೊಳದಲ್ಲಿ ಮೂವರುವೆ ಡ್ರೆಸ್ ಅನ್ನ ಬಿಚ್ಚಾಕ್ಬಿಟ್ಟು ಜಂಪ್ ಮಾಡಿ ಸ್ನಾನವನ್ನ ಮಾಡಿ ಎಂಜಾಯ್ ಮಾಡ್ತಾರೆ. ಆವಾಗ ಹೊಸ ಪರ್ಸನ್ ಒಂದು ಎಣ್ಣೆ ಬಾಟ್ಲನ್ನ ನೀರಿನ ಒಳಗಡೆ ಬಿಸಾಕ್ಬಿಟ್ಟು ಯಾರು ಫಸ್ಟ್ ಹೋಗಿ ಆ ಬಾಟಲ್ ನ ತಗೊಂಡು ಬರ್ತಾರೆ ಅನ್ನೋದನ್ನ ನೋಡೋಣ ಅಂತ ಒಂದು ಚಾಲೆಂಜ್ ರೀತಿ ಕಾಂಪಿಟೇಷನ್ ನ ಮಾಡ್ತಾನೆ. ಸೊ ಇವಾಗ ಅವನು ಬಾಟಲ್ ನ ಬಿಸಾಕಿದ ತಕ್ಷಣ ನಮ್ಮ ಹೀರೋವನ್ನ ಫಸ್ಟ್ ಹೋಗಿ ನೋಡೋದಕ್ಕೆ ಹೇಳ್ತಾನೆ. ನಮ್ಮ ಹೀರೋನು ಆ ಬಾಟಲ್ ನ ಹುಡುಕಿ ಹೋಗ್ಬೇಕಾದ್ರೆ ಈ ಕಡೆ ಹೀರೋಯಿನ್ ಮತ್ತೆ ಆ ಹೊಸ ಪರ್ಸನ್ ಒಂಥರ ಒಬ್ಬರಿಗೊಬ್ಬರು ನೋಡ್ಕೋತಾರೆ. ನಂತರ ನಮ್ಮ ಹೀರೋಯಿನ್ವೆ ಆ ಬಾಟಲ್ ನ ತಗೊಳ್ಳೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನೀರನ್ನ ಬಿಟ್ಟು ಹೊರಗಡೆ ಬರ್ತಾನೆ. ಆಮೇಲೆ ಹೀರೋಯಿನ್ ಅನ್ನು ಹೋಗೋದಕ್ಕೆ ಹೇಳ್ತಾರೆ. ಹೀರೋಯಿನ್ವೆ ನನ್ನ ಕೈಯಲ್ಲಿ ತಗೊಳ್ಳೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನೀರನ್ನ ಬಿಟ್ಟು ಹೊರಗಡೆ ಬರ್ತಾಳೆ. ಫೈನಲ್ ಆಗಿ ಆ ಹೊಸ ಪರ್ಸನ್ ಬಾಟಲ್ ನ ಹುಡುಕಿ ಹೋಗ್ತಾನೆ. ಅವನ ಜೊತೆಗೆ ಹೀರೋಯಿನ್ವೆ ಹೋಗ್ತಾಳೆ. ಆವಾಗ ನಮ್ಮ ಹೀರೋ ನೀರಿನ ಹೊರಗಡೆ ಅಲೋನ್ ಆಗಿರ್ತಾನೆ. ಆವಾಗ್ಲಿನೇ ನಮ್ಮ ಹೀರೋಗೆ ಒಂದು ವಿಷಯ ಅರ್ಥ ಆಗ್ಲಿಕ್ಕೆ ಬರುತ್ತೆ, ಹೀರೋಯಿನ್ ನಮ್ಮನ್ನ ಅವಾಯ್ಡ್ ಮಾಡ್ತಿದ್ದಾಳೆ, ದೂರ ಮಾಡ್ತಿದ್ದಾಳೆ ಅಂತ. ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರಿಗೂ ಸ್ನಾನವನ್ನ ಮುಗಿಸ್ಕೊಬಿಟ್ಟು ಆ ಬಾಟಲ್ ನ ಹುಡುಕಿ ಕಂಡು ಹಿಡಿದು ರಿಟರ್ನ್ ಮನೆಗೆ ಬರ್ತಾರೆ. ಆ ರೀತಿ ಹೋಗ್ಬೇಕಾದ್ರೆ ಹೊಸ ಪರ್ಸನ್ ಫಸ್ಟ್
ಮನೆ ಒಳಗಡೆ ಹೋಗ್ಬಿಡ್ತಾನೆ. ಹಿಂದೆನೆ ಹೀರೋಯಿನ್ ಲೋನ್ಲಿಯಾಗಿ ಹೋಗ್ತಿರ್ಬೇಕಾದ್ರೆ ಆವಾಗ ಹೀರೋ ಅವಳನ್ನ ಕರೆದು ನಾನು ನಿನ್ನನ್ನ ಲವ್ ಮಾಡ್ತಿದ್ದೀನಿ, ಐ ಲವ್ ಯು ಅಂತ ಹೇಳ್ತಾನೆ. ಅದನ್ನ ಕೇಳಿದ ನಮ್ಮ ಹೀರೋಯಿನ್ಗೆ ಏನುವೇ ಅರ್ಥವಾಗ್ತಿಲ್ಲ, ಇವನೇನು ಇವಾಗ ಬಂದು ಐ ಲವ್ ಯು ಅಂತ ಹೇಳ್ತಿದ್ದಾನಲ್ಲ ಅಂತ ಯೋಚನೆ ಮಾಡಿ ಅದೇ ಕನ್ಫ್ಯೂಷನ್ ಅಲ್ಲಿ ಮನೆಗೆ ಬರ್ತಾಳೆ. ಇವಾಗ ಹೀರೋ ಫುಲ್ ಎಣ್ಣೆ ಹೊಡೆದಿರೋದ್ರಿಂದ ಟೈಟ್ ಆಗಿ ಮಲಗ್ ಬಿಡ್ತಾನೆ ಬೇಗನೆ. ಆವಾಗ ನಮ್ಮ ಹೀರೋಯಿನ್ ಬಂದು ಹೀರೋನ ಎಬ್ಬಿಸ್ತಾಳೆ. ಏನೇ ಎಬ್ಸಿದ್ರು ಹೀರೋ ಎದ್ದೇಳೋ ರೀತಿ ಕಾಣ್ತಿಲ್ಲ. ಆದ್ರಿಂದ ನಮ್ಮ ಹೀರೋಯಿನ್ ಅಲ್ಲಿಂದ ಎದ್ದು ಬಂದ್ಬಿಡ್ತಾಳೆ. ನಂತರ ಆ ಮನೇಲಿ ಇರ್ತಾ ಇರುವ ಒಂದು ಬಾತ್ರೂಮಿನ ಮುಂದೆ ಹೋಗಿ ನಿಂತ್ಕೊತಿರ್ತಾಳೆ. ಆ ಬಾತ್ರೂಮಿನ ಒಳಗಡೆನೆ ಆ ಹೊಸ ಪರ್ಸನ್ ಸ್ನಾನವನ್ನ ಮಾಡ್ತಿರ್ತಾನೆ. ಅಲ್ಲಿಗೆ ಹೋಗಿದ್ದ ನಮ್ಮ ಹೀರೋಯಿನ್ಗೆ ಆ ಹೊಸ ಪರ್ಸನ್ ಸ್ನಾನವನ್ನ ಕಂಪ್ಲೀಟ್ ಮಾಡಿ ಬರೋವರೆಗೂ ಅವನಿಗಾಗಿ ವೆಯ್ಟ್ ಮಾಡ್ತಿರ್ತಾಳೆ ಹೊರಗಡೆ. ಅದೇ ತರ ಅವನಿಗೆ ಸ್ನಾನವನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಬಾತ್ರೂಮ್ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಮುಂದೆ ನಮ್ಮ ಹೀರೋಯಿನ್ ನಿಂತಿರ್ತಾಳೆ. ಸೊ ಅವಳನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಅಷ್ಟೇ ಅದರ ನಂತರ ಏನು ಒಬ್ಬರಿಗೊಬ್ಬರು ನೋಡ್ಕೋತಾರೆ. ಅವನು ನಮ್ಮ ಹೀರೋಯಿನ್ ಅನ್ನ ನೋಡೋದೇನೋ, ನಮ್ಮ ಹೀರೋಯಿನ್ ಅವನನ್ನ ನೋಡೋದೇನೋ. ಅಷ್ಟೇ ಇಬ್ಬರ ಮಧ್ಯದಲ್ಲೂ ಬೆಂಕಿ ಕಚ್ಚಿಸ್ಕೊಂಡು ದಗದಗನೆ ಹುರಿಯೋದಕ್ಕೆ ಶುರುವಾಗ್ಬಿಡುತ್ತೆ. ಆವತ್ತಿನ ರಾತ್ರಿ ಫುಲ್ ರೊಮ್ಯಾನ್ಸೋ. ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋಯಿನ್ ನೆನೆ ಆಗಿದ್ದ ಘಟನೆಯ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಕನ್ಫ್ಯೂಷನ್ ಆಗಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತಿರ್ತಾಳೆ. ಆವಾಗ ಅಲ್ಲಿಗೆ ಬಂದಿದ್ದ ನಮ್ಮ ಹೀರೋಯಿನ್ ಅನ್ನು ನೋಡ್ಬಿಟ್ಟು ಸರಿ ಇವಳಿಗೆ ಬ್ರೇಕ್ಫಾಸ್ಟ್ ಅನ್ನ ರೆಡಿ ಮಾಡಿ ಕೊಡೋಣ ಅಂತ ಪ್ರಿಪೇರ್ ಮಾಡಿ ತರ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಹೊಸ ಪರ್ಸನ್ ನಮ್ಮ ಹೀರೋಯಿನ್ ಅವಳ ತಲೆಗೆ ಸೌರ್ ಕೊಟ್ಟು ಹಾಗೆ ನಿಧಾನಕ್ಕೆ ಅವಳ ಪಕ್ಕದಲ್ಲಿ ಕೂತ್ಕೋತಾನೆ. ಅವನು ಕೂತ್ಕೋತಿರುವ ಶೈಲಿಯನ್ನ ನೋಡಿ ನೆನೆ ರಾತ್ರಿ ಏನಾಗಿರ್ಬಹುದು ಅನ್ನೋದನ್ನ ಅರ್ಥ ಮಾಡ್ಕೋತಾನೆ ಹೀರೋ. ಇವಾಗ ಆ ಜಾಗಕ್ಕೆ ಹೀರೋ ಬಂದಿದ್ದ ತಕ್ಷಣ ಹೀರೋಯಿನ್ ನೀವಿಬ್ಬರು ಊಟ ಮಾಡಿ ಬನ್ನಿ, ನಾನು ಇಲ್ಲಿಂದ ಹೋಗ್ತೀನಿ, ನನಗೆ ಸ್ವಲ್ಪ ಕೆಲಸ ಇರ್ತಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆವಾಗ ನಮ್ಮ ಹೀರೋನು ಆ ಹೊಸ ಪರ್ಸನ್ ಹತ್ರ ದೊಡ್ಡದಾಗಿ ಏನನ್ನು ಕೇರ್ ಮಾಡ್ಕೊಳ್ಳೋದಿಲ್ಲ, ಜಾಸ್ತಿ ಮಾತಾಡೋದಿಲ್ಲ. ಅವನುವೆ ನಿನ್ನೆ ಇನ್ಸಿಡೆಂಟ್ ಬಗ್ಗೆ ಏನನ್ನು ಹೇಳ್ಕೊಳ್ಳೋದಿಲ್ಲ. ಇಬ್ಬರುವೆ ಒಬ್ಬರಿಗೊಬ್ಬರು ಚೇಂಜ್ ಮಾಡಿ ಆ ವಾಟರ್ ವೀಲ್ ಬಗ್ಗೆನೆ ಮಾತಾಡ್ಕೋತಾರೆ. ಕೆಲಸ ಇವಾಗ ಆಲ್ಮೋಸ್ಟ್ ಮುಗಿಯಲಿದೆ, ನಾವು ಊಟವನ್ನ ಕಂಪ್ಲೀಟ್ ಮಾಡಿದ ತಕ್ಷಣ ಹೋಗಿ ಆ ಕೆಲಸವನ್ನ ಕಂಪ್ಲೀಟ್ ಮಾಡ್ಬಿಡೋಣ ಅಂತ ಹೇಳಿ ಆ ಹೊಸ ಪರ್ಸನ್ ಅನ್ನ ಹೀರೋ ಕರೀತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ರೂಮ್ ಒಳಗಡೆ ಇರ್ತಾ ಇರುವ ನಮ್ಮ ಹೀರೋಯಿನ್ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಿ ತುಂಬಾನೇ ಕನ್ಫ್ಯೂಷನ್ ಆಗ್ತಿರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಮತ್ತೆ ಆ ಹೊಸ ಪರ್ಸನ್ ಮಿಕ್ಕಿರುವ ಕೆಲಸಗಳನ್ನ ಕಂಪ್ಲೀಟ್ ಮಾಡೋಣ ಅಂತ ಆ ವಾಟರ್ ವೀಲ್ ಗೆ ಬೇಕಾಗಿರುವ ಪೆಂಡಿಂಗ್ ಕೆಲಸಗಳನ್ನ ಮಾಡ್ತಿರ್ತಾರೆ. ಆವಾಗ ಹೀರೋ ಆ ಹೊಸ ಪರ್ಸನ್ ಹತ್ರ ನೆನೆ ರಾತ್ರಿ ಏನಾಗಿರ್ಬೋದು ಅನ್ನೋದನ್ನ ಗೆಸ್ ಮಾಡೋದಕ್ಕೆ ಆಗ್ತಿದೆ ನನ್ನ ಕೈಯಲ್ಲಿ, ನಾನಿನೇ ಹೀರೋಯಿನ್ ಗೆ ಹೇಳಿದ್ದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಹೊಸ ಪರ್ಸನ್ ನಾನು ಇಲ್ಲಿಂದ ಹೋಗ್ಬೇಕು ಅಂತ ನೀವು ಅನ್ಕೋತಿದ್ದೀರಾ, ಅದೇನೇ ನಿಮ್ಮ ಆಸೆನಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ನಿನ್ನನ್ನು ನೋಡಿದ್ರೆ ನನಗೆ ಯಾವುದೇ ರೀತಿಯ ಭಯನೂ ಇಲ್ಲ, ಸೊ ನೀನು ಏನಕ್ಕಾಗಿ ಹೋಗ್ಬೇಕು, ನೀನೇನು ಅಪಾಯವಾದವನಲ್ಲ, ಸರಿ ನೀನು ಹ್ಯಾನ್ಸನ್ ಗೆ ಹೋಗ್ಬೇಕು ಅಂತ ಹೇಳ್ತಿದ್ಯಲ್ಲ, ಇವಾಗ ಅದ್ರ ಬಗ್ಗೆ ಥಾಟ್ ಏನಿರ್ತಿದೆ ನಿನಗೆ ಅಂತ ಕೇಳ್ತಿರ್ತಾನೆ ಹೀರೋ. ಆಕ್ಚುಲಿ ನಮ್ಮ ಹೀರೋಗೆ ಈ ಹೊಸ ಪರ್ಸನ್ ಯಾವಾಗ ಈ ಜಾಗವನ್ನ ಖಾಲಿ ಮಾಡಿ ಹೋಗ್ತಾನೆ ಅಂತಾನೆ ಫೀಲ್ ಆಗ್ತಿರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡಿದ್ದ ಆ ಹೊಸ ಪರ್ಸನ್ವೇ ಒಂದ್ ರೀತಿ ವಿಲನ್ ರೀತಿ ನಗಾಡ್ತಿರ್ತಾನೆ. ಹಾಗೆ ಕಟ್ ಮಾಡಿ ನೆಕ್ಸ್ಟ್ ಸೀನ್ ಅಲ್ಲಿ ಆ ವಾಟರ್ ಫಾಲ್ಸ್ ಹತ್ರ ಬಂದ್ಬಿಡ್ತಾರೆ. ಆ ಜಾಗದಲ್ಲಿ ವಾಟರ್ ಫಾಲ್ಸ್ ಇನ ನೀರು ಆ ವೀಲ್ ಮೇಲೆ ಬೀಳೋ ರೀತಿ ಸೆಟಪ್ಸ್ ಅನ್ನೆಲ್ಲ ಮಾಡಿರ್ತಿರ್ತಾರೆ. ಆ ರೀತಿ ಸೆಟ್ ಮಾಡಿ ಇಟ್ಟಿದ್ದ ತಕ್ಷಣವೇ ಆ ವೀಲ್ ಕೂಡ ಸುತ್ತೋದಕ್ಕೆ ಶುರುವಾಗುತ್ತೆ. ಆ ರೀತಿ ಆ ಸೆಟಪ್ ಅನ್ನು ಸೆಟ್ ಮಾಡ್ತಿರ್ಬೇಕಾದ್ರೆ ಆ ಹೊಸ ಪರ್ಸನ್ ವಾಟರ್ ಫಾಲ್ಸ್ ಇನ ಮಧ್ಯದಲ್ಲಿ ನಿಂತೇನೆ ಆ ಕೆಲಸವನ್ನ ಮಾಡ್ತಿರ್ತಾನೆ. ಸೊ ಅವನು ಆ ಕೆಲಸವನ್ನ ಕಂಪ್ಲೀಟ್ ಮಾಡೋದಕ್ಕಾಗಿ ನಮ್ಮ ಹೀರೋನೇ ಅವನಿಗೆ ಒಂದು ಹಗ್ಗವನ್ನ ಕಟ್ಟಿ ಸ್ಟ್ರಾಂಗ್ ಆಗಿ ಹಿಡಿದು ಸಪೋರ್ಟ್ ಅನ್ನ ಮಾಡ್ತಿರ್ತಾನೆ. ಇವಾಗ ಕೆಲಸವೆಲ್ಲ ಕಂಪ್ಲೀಟ್ ಆಗ್ಬಿಟ್ಟಿದೆ ಅಂತ ಹೇಳಿ ಆ ಹೊಸ ಪರ್ಸನ್ ಹಗ್ಗವನ್ನ ಹಿಡಿದು ಮೇಲ್ಗಡೆ ಬರ್ತಿರ್ಬೇಕಾದ್ರೆ ಬ್ಯಾಲೆನ್ಸ್ ಮಿಸ್ ಆಗಿ ಸ್ಲಿಪ್ ಆಗಿ ಕೆಳಗಡೆ ಬೀಳೋದಕ್ಕೆ ಹೋಗ್ತಾನೆ. ಅವಾಗ ನಮ್ಮ ಹೀರೋನೇ ಆ ಹಗ್ಗವನ್ನ ಟೈಟ್ ಆಗಿ ಹಿಡಿದು ಅವನನ್ನ ಕಾಪಾಡ್ತಾನೆ. ನಮ್ಮ ಹೀರೋ ಅನ್ಕೊಂಡಿದ್ರೆ ಆ ಹಗ್ಗವನ್ನ ಹಾಗೇನೆ ಬಿಟ್ಬಿಡ್ಬಹುದಾಗಿತ್ತು, ಆದ್ರೆ ನಮ್ಮ ಹೀರೋ ಆ ಹಗ್ಗವನ್ನ ಹೇಗೋ ಸ್ಟ್ರಾಂಗ್ ಆಗಿ ಹಿಡಿದು ಮೇಲ್ಗಡೆ ಎಳ್ಕೊತಿರ್ತಾನೆ. ಅದರ ನಂತರ ಆ ಹೊಸ ಪರ್ಸನ್ ನಮ್ಮ ಹೀರೋವನ್ನ ನೋಡಿ ಒಂದ್ ರೀತಿ ವಿಲನ್ ರೀತಿ ನಗಾಡ್ತಾನೆ. ಅವಾಗ ಮತ್ತೆ ಆ ಹಗ್ಗ ಲೂಸ್ ಆಗಿ ನಮ್ಮ ಹೀರೋವನ ಕೈಯಿಂದ ಸ್ಲಿಪ್ ಆಗುತ್ತೆ. ಹಾಗೆ ಅಲ್ಲಿಗೆ ಸೀನ್ ಕಟ್ ಆದ್ರೆ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಹೀರೋ ಮತ್ತೆ ರಿಟರ್ನ್ ಮನೆಗೆ ಬರ್ತಾನೆ. ಹೇಳ್ಬೇಕು ಅಂದ್ರೆ ಹೀರೋ ಮಾತ್ರವೇ ಅಲೋನ್ ಆಗಿ ಬರ್ತಾನೆ. ಆವಾಗ ಇವ್ರಗಳಿಗಾಗಿ ಮನೆ ಎಂಟ್ರೆನ್ಸ್ ಅಲ್ಲೇ ಹೀರೋಯಿನ್ ವೇಟ್ ಮಾಡ್ತಿದ್ದವಳು ಹೀರೋವನ್ನ ನೋಡಿ ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ನಿನ್ನೆ ನಡೆದಿದ್ದ ವಿಷಯದ ಬಗ್ಗೆ ಅವನ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆವಾಗ ತಕ್ಷಣವೇ ನಮ್ಮ ಹೀರೋ ಇಲ್ಲ ನೀನು ಇದ್ರ ಬಗ್ಗೆ ಏನನ್ನು ಮಾತಾಡೋದು ಬೇಕಾಗಿಲ್ಲ, ನನಗೆ ಎಲ್ಲ ವಿಷಯವೇ ಗೊತ್ತು, ಇವಾಗ ಹೊಸ ಪರ್ಸನ್ ಮನೇಲಿಲ್ಲ, ಅವನು ಇಲ್ಲಿಂದ ಹೋಗ್ಬಿಟ್ಟಿದ್ದಾನೆ, ಆ ಹ್ಯಾನ್ಸನ್ ಸಿಟಿಯನ್ನ ಹುಡುಕಿ ಹೋಗ್ಬಿಟ್ಟಿದ್ದಾನೆ ಅಂತ ಹೀರೋ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತಾಳೆ. ತಕ್ಷಣವೇ ಕಾಡಿನ ಒಳಗಡೆ ಸ್ಪೀಡ್ ಆಗಿ ಓಡಿ ಹೋಗ್ತಿರ್ತಾಳೆ. ಹೇಗಾದ್ರೂ ಆ ಹೊಸ ಪರ್ಸನ್ ಅನ್ನ ಮತ್ತೆ ನೋಡ್ಬಿಡಲ್ವಾ ಅಂತ. ಹಾಗೆ ಒಂದು ಬೆಟ್ಟದ ಟಾಪಿಗೆ ಬಂದು ನಿಂತು ಅವನು ಇಲ್ಲಿ ಏನಾದ್ರೂ ಇರ್ತಿದಾನ ಅಂತ ಹುಡುಕಿ ನೋಡ್ತಾಳೆ. ಆದ್ರೆ ಎಲ್ಲೇ ಹುಡುಕಿದ್ರು ಅವನನ್ನ ಕಾಣ್ತಿಲ್ಲ. ಹಾಗಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಕಣ್ಣನ್ನ ನೋಡ್ಬೇಕಲ್ಲ, ಸಿಕ್ಕಾಪಟ್ಟೆ ಎಮೋಷನಲ್ ಫೀಲಿಂಗ್ಸ್. ಹಾಗಿರ್ಬೇಕಾದ್ರೆ ಈ ಕಡೆ ಇರ್ತಾ ಇರುವ ನಮ್ಮ ಹೀರೋವನ್ನ ನಮಗೆ ತೋರಿಸ್ತಾರೆ. ಆ ಚರ್ಚ್ ಅಲ್ಲಿ ನಿಂತು ತುಂಬಾನೇ ಫೀಲ್ ಮಾಡ್ತಿರ್ತಾನೆ. ಆಮೇಲಿಂದ ನಮ್ಮ ಹೀರೋಯಿನ್ವೇ ನಮ್ಮ ಹೀರೋ ಜೊತೆ ಸರಿಯಾಗಿ ಮಾತಾಡೋದಿಲ್ಲ, ಹಾಗೇನೆ ಮನೇಲಿ ಸಪ್ಪಿಗೆನೆ ಕೂತಿರ್ತಾಳೆ. ಅದರ ನಂತರ ನಮ್ಮ ಹೀರೋಯಿನ್ವೇ ಆ ವಾಟರ್ ಫಾಲ್ಸ್ ಹತ್ರ ಹೋಗಿ ಬ್ಯಾಲೆನ್ಸ್ ಇರುವ ಕೆಲಸಗಳನ್ನ ಮಾಡ್ತಿರ್ತಾನೆ. ಹೇಗೋ ಫೈನಲ್ ಆಗಿ ಎಲ್ಲ ಕೆಲಸವನ್ನು ಮಾಡಿ ಫಿನಿಶ್ ಮಾಡಿದ ಮೇಲೆ ಮಿಷನ್ ಅನ್ನ ಆನ್ ಮಾಡಿ ನೋಡ್ತಾರೆ. ಇವಾಗ ವಾಟರ್ ಫಾಲ್ಸ್ ಅಲ್ಲಿ ಸೆಟ್ ಮಾಡಿ ಇಟ್ಟಿರುವ ವಾಟರ್ ವಿಲ್ ಚೆನ್ನಾಗಿ ರೋಲ್ ಮಾಡಿ ಒಂದು ಜನರೇಟರ್ ರೀತಿ ಕೆಲಸ ಮಾಡಿ ಮನೆಗೆ ಇವಾಗ ಕರೆಂಟ್ ಪವರ್ ಸಪ್ಲೈ ಬಂದ್ಬಿಡುತ್ತೆ. ಸೊ ಆ ಮನೇಲಿ ಇರ್ತಾ ಇರುವ ನಮ್ಮ ಹೀರೋಯಿನ್ ಅದನ್ನು ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಾಗಿ ಬೇರೆ ಬೇರೆನೆ ಹೊರಗಡೆ ಬೇಗನೆ ಓಡಿ ಬರ್ತಾಳೆ.
ಅದರ ನಂತರ ತುಂಬಾನೇ ಸಪ್ಪಿಗೆ ಆ ಚರ್ಚಿನ ಒಳಗಡೆ ಹೋಗ್ತಾಳೆ. ಆ ಚರ್ಚ್ ಅನ್ನು ನೋಡ್ಬೇಕಾದ್ರೆ ಮಿಕ್ಕಿರುವ ವುಡನ್ ಪೀಸ್ ಗಳನ್ನ ಯೂಸ್ ಮಾಡಿ ನಮ್ಮ ಹೀರೋ ಮತ್ತೆ ಆ ಚರ್ಚ್ ಅನ್ನ ರೆಡಿ ಮಾಡಿರ್ತಾನೆ. ಆವಾಗ ಅಲ್ಲಿಗೆ ಬಂದಿದ್ದ ನಮ್ಮ ಹೀರೋಯಿನ್ ಆ ಚರ್ಚ್ ಅಲ್ಲಿ ಇರ್ತಾ ಇರುವ ಪಿಯಾನೋವನ್ನ ಪ್ಲೇ ಮಾಡೋದಕ್ಕೆ ಶುರು ಮಾಡ್ತಾಳೆ. ತುಂಬಾನೇ ಫೀಲ್ ಮಾಡಿ ಎಮೋಷನಲ್ ಆಗಿ ಪಿಯಾನೋವನ್ನ ಪ್ಲೇ ಮಾಡ್ತಿರ್ತಾಳೆ. ಅದೇ ಸಮಯದಲ್ಲಿ ನಮ್ಮ ಹೀರೋನ ಚರ್ಚಿನ ಒಳಗಡೆ ಬಂದು ಕೂತ್ಕೋತಾನೆ, ಹೀರೋಯಿನ್ ಅನ್ನ ನೋಡ್ತಿರ್ತಾನೆ. ಹೀಗಿರ್ಬೇಕಾದ್ರೆ ಇಲ್ಲಿಗೇನೆ ಈ ಮೂವಿ ಮುಗಿಯುತ್ತೆ. ಖಂಡಿತ ಈ ಮೂವಿ ನಿಮಗೆ ಇಷ್ಟವಾಗಿರುತ್ತೆ ಅಂತ ನಾನು ನಂಬ್ತೀನಿ. ಈ ಮೂವಿಯನ್ನು ನೋಡಿ ಕಂಪ್ಲೀಟ್ ಮಾಡ್ಬೇಕಾದ್ರೆ ನಮ್ಮ ಎಲ್ಲರ ಒಳಗಡೆನೂ ಒಂದು ಕ್ವಶನ್ ಬಂದಿರುತ್ತೆ. ಅದು ಏನು ಅಂದ್ರೆ ಈ ಕ್ಲೈಮ್ಯಾಕ್ಸ್. ಆಕ್ಚುಲಿ ನಮ್ಮ ಹೀರೋ ಹೊಸ ಪರ್ಸನ್ ಬಂದಿದ್ದ ಅಲ್ವಾ, ಅವನು ವಾಟರ್ ಫಾಲ್ಸ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಲೆಗ್ ಸ್ಲಿಪ್ ಆಗಿ ಕೆಳಗಡೆ ಬೀಳೋದಕ್ಕೆ ಹೋದ ಅಲ್ವಾ. ಆವಾಗ ನಮ್ಮ ಹೀರೋ ಹಾಗೆ ಅವನು ಸಾಯ್ಲಿ ಅಂತ ಬಿಟ್ಬಿಟ್ಟಿರ್ತಾನ. ಇಲ್ಲ ಅವನನ್ನ ಕಾಪಾಡಿ ನೀನು ಇಲ್ಲಿಂದ ಹ್ಯಾನ್ಸನ್ ಗೆ ಹೋಗ್ಬಿಡು ಅಂತ ಹೇಳಿ ಅವನನ್ನ ಕಳ್ಸ್ಕೊಟ್ಬಿಟ್ನ ಅನ್ನೋದೇ ಗೊತ್ತಾಗ್ತಿಲ್ಲ. ಅದು ಮಾತ್ರವೇ ಡೌಟ್ ಆಗ್ತಿರೋದು. ಸೊ ನೀವು ಏನಂತ ಅನ್ಕೋತಿದ್ದೀರಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದರ ನಂತರ ಏನು ನಮ್ಮ ಹೀರೋಯಿನ್ ಲೈಫ್ ಲಾಂಗ್ ಆ ಹೊಸ ಪರ್ಸನ್ ಬಗ್ಗೆ ಯೋಚನೆ ಮಾಡ್ಕೊಂಡೆ ಬೇರೆ ದಾರಿ ಇಲ್ಲದೆ ಒಂದು ಡೌಟ್ ಅಲ್ಲೇ ನಮ್ಮ ಹೀರೋ ಜೊತೆ ಸೇರಿ ಬದುಕ್ತಾಳೆ. ಆದ್ರೆ ಈ ರೀತಿಯ ಒಂದು ಸ್ಯಾಡ್ ಎಂಡಿಂಗ್ ಅನ್ನ ಈ ಮೂವಿಲಿ ನಾನು ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ. ಬೇಗ ನೀನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.